ಎಲ್ಲರಿಗೂ ನಮಸ್ಕಾರ. ಈಗ ಅಲ್ಲಮಪ್ರಭುಗಳ ವಚನಾರ್ಥ ಚಿಂತನೆಯ ಮುಂದುವರಿಕೆ. ಇದು ವಿಡಿಯೋ 4. ಜಂಗಮ ತತ್ವಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ಬಿಡಿ ಟಿಪ್ಪಣಿಗಳನ್ನು ಈ ವಿಡಿಯೋದಲ್ಲಿ ನಾನು ಮಂಡಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ಮೊದಲಿಗೆ ಶರಣ ಪ್ರತಿಪಾದಿತ ಧರ್ಮದಲ್ಲಿ ಲಿಂಗ ಜಂಗಮಕ್ಕೆ ಮಾಡಲೇಬೇಕೆಂಬುದು ವಿಧಿ. ಕಾಯದ ಕೈಯಲ್ಲಿ ಲಿಂಗಕ್ಕೆ ಮಜ್ಜನ, ಪ್ರಾಣದ ಕೈಯಲ್ಲಿ ಜಂಗಮಕ್ಕೆ ಭೋಜನ ಇವ ಮಾಡಲೇಬೇಕು. ಸುಳಿವ ಸುಳುಹುಳ್ಳನ್ನಕ್ಕ ಲಿಂಗ ಜಂಗಮಕ್ಕೆ ಮಾಡಲೇಬೇಕು. ಗುಹೇಶ್ವರನೆಂಬ ಆತ್ಮನುಳ್ಳನ್ನಕ್ಕ ಮಾಡಲೇಬೇಕು ಅಂತ 1084ನೇ ವಚನ ಹೇಳುತ್ತೆ. ಇಲ್ಲಿ ವ್ಯಕ್ತವಾದಂತೆ ಭಕ್ತನ ಆತ್ಮ ಅದು ಪರಮಾತ್ಮ ಸ್ವರೂಪವಾದದ್ದು, ಪರಮಚೇತನವಾದ ಅಂಶ. ಹಾಗಾಗಿ ಈ ಕಾಯ ಜೀವಗಳನ್ನು ಆ ಪರಮಾತ್ಮನಿಗೆ ಲಿಂಗ ಜಂಗಮದ ಸೇವೆಯ ಮೂಲಕ ಸವೆಸಬೇಕಾದುದು ನಿಯಮ. ಹೀಗೆ ಲಿಂಗ ತತ್ವ ಪ್ರತಿಪಾದಿಸುವ ಅಲ್ಲಮಪ್ರಭು ಕಲ್ಲು ಲಿಂಗ, ಕಲ್ಲು ದೇವರ ಪ್ರತಿಷ್ಠಾಪನೆ, ದೇಹದ ಮೇಲೆ ಲಿಂಗ ಧರಿಸುವುದನ್ನು ಕೂಡ ನಿರಾಕರಿಸುತ್ತಾರೆ. ಪೃಥ್ವಿಗೆ ಹುಟ್ಟಿದ ಶಿಲೆ, ಕಲ್ಲು ಕುಟಿಗಂಗೆ ಹುಟ್ಟಿದ ಮೂರುತಿ, ಮಂತ್ರಕ್ಕೆ ಲಿಂಗವಾಯಿತಲ್ಲ, ಈ ಮೂವರಿಗೆ ಹುಟ್ಟಿದ ಮಗನ ಲಿಂಗವೆಂದು ಕೈವಿಡುವ ಅಚ್ಚ ರೊತಗೇಡಿಗಳ ನೇನೆಂಬೆ ಗುಹೇಶ್ವರ ಅಂತ 209ನೇ ವಚನದಲ್ಲಿ ಹೇಳುತ್ತಾರೆ. ಕಲ್ಲ ದೇವರೆಂದು ಪೂಜಿಸುವರು ಆಗದು ಕಾಣಿರೋ, ಅಗಡಿಗರಾದಿರಲ್ಲ, ಮುಂದೆ ಹುಟ್ಟುವ ಕೂಸಿಂಗೆ ಇಂದು ಮಲೆಯ ಕೊಡುವಂತೆ ಗುಹೇಶ್ವರ ಅಂತೇಳಿ 210ನೇ ವಚನ ಹೇಳುತ್ತೆ. ಈ ವಚನಗಳು ಸ್ಪಷ್ಟವಾಗಿಯೇ ಕಲ್ಲಿನ ಲಿಂಗವನ್ನು ಅವು ತಿರಸ್ಕರಿಸುತ್ತವೆ. ಕಲ್ಲ ಮನೆಯ ಮಾಡಿ, ಕಲ್ಲ ದೇವರ ಮಾಡಿ, ಆ ಕಲ್ಲು ಕಲ್ಲ ಮೇಲೆ ಕಡೆದಡೆ ದೇವರೆತ್ತ ಹೋದರೂ ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಗುಹೇಶ್ವರ ಅಂತ ಹೇಳ್ಬಿಟ್ಟು ನೋಡಿ. ಹೀಗೆ ಕಲ್ಲು ದೇವರ, ಕಲ್ಲು ಲಿಂಗಗಳನ್ನ ಅಲ್ಲಮಪ್ರಭು ತಿರಸ್ಕರಿಸುತ್ತಾರೆ. ಇದು ಸ್ಥಾವರ ಲಿಂಗ ಸ್ಥಾಪನೆ ಮತ್ತು ದೇಗುಲ ನಿರ್ಮಾಣವನ್ನು ವಿರೋಧಿಸಿದರೆ ನೋಡಿ, ಈ ಮುಂದಿನ ವಚನವು ಇಷ್ಟಲಿಂಗ ಧಾರಣೆಯನ್ನು ಕೂಡ ಅದು ಟೀಕಿಸುತ್ತದೆ. ತಮ್ಮ ತಮ್ಮ ಭಾವಕ್ಕೆ ಉಡಿಯಲ್ಲಿ ಕಟ್ಟಿಕೊಂಬರು, ತಮ್ಮ ತಮ್ಮ ಭಾವಕ್ಕೆ ಕೊರಳಲ್ಲಿ ಕಟ್ಟಿಕೊಂಬರು, ನಾನೆನ್ನ ಭಾವಕ್ಕೆ ಪೂಜಿಸ ಹೋದಡೆ ಕೈತಪ್ಪಿ ಮನದಲ್ಲಿ ಸಿಲುಕಿತನ್ನ ಲಿಂಗ, ಸಾಧಕನಲ್ಲ ಭೇದಕನಲ್ಲ ಗುಹೇಶ್ವರಲ್ಲಯ್ಯ ತಾನೇ ಬಲ್ಲ ಅಂತ ಹೇಳ್ಬಿಟ್ಟು 233ನೇ ವಚನ. ಈ ಟೀಕೆಗೆ ಕಾರಣ ಸ್ಪಷ್ಟವೇ ಇದೆ. ಅಲ್ಲಮರ ಪ್ರಕಾರ ಭಕ್ತನ ಮನ ಪ್ರಾಣವೇ ಲಿಂಗ. ಆದ್ದರಿಂದ ಆತನು ಈ ದೇಹದ ಮೇಲೆ ಧರಿಸುವ ಲಿಂಗಕ್ಕೆ ಮಹತ್ವವನ್ನು ನೀಡುವುದಿಲ್ಲ. ಈ ಕುರಿತು ಇನ್ನೂ ಕೆಲವು ವಚನಗಳನ್ನು ನಾವು ಇಲ್ಲಿ ಹೆಸರಿಸಬಹುದು. ಕಂಕುಳೆಂಬುದು ಕೌಚಿನ ತವರು ಮನೆ, ಕರಸ್ಥಲವೆಂಬುದು ಕೈಕೆಟ್ಟ ಹುಣ್ಣು, ಅಮಳೋಕ್ಯವೆಂಬುದು ಬಾಯ ಭಗಂಧರ, ಅಂಗಸೋಂಕೆಂಬುದು ಪಾಪದ ತವರು ಮನೆ, ಉತ್ತಮಾಂಗವೆಂಬುದು ನೆತ್ಯ ಮೃತ್ಯು, ಉತ್ತಮಾಂಗವೆಂಬುದು ನೆತ್ತಿಯ ಮೃತ್ಯು, ಕಂಠವೆಂಬುದು ಗಂಟಲ ಗಾಣ, ಮತ್ತೆ ಗುಹೇಶ್ವರನ ಮಾತು ನಿಮಗೇ ಕೆಲವು ಅಂತ ಹೇಳ್ಬಿಟ್ಟು 424ನೇ ವಚನ. ಕಂಕುಳಲ್ಲಿ ಇಷ್ಟಲಿಂಗವನ್ನು ಕಟ್ಟಿಕೊಳ್ಳಬೇಕೆಂದರೆ ಅದು ವಸ್ತುಗಳನ್ನು, ಕೂಸುಗಳನ್ನು ಕೌಚಿಕೊಳ್ಳುವುದಿಲ್ಲವೇ ಅವುಗಳ ತವರು ಮನೆ, ಅದು ಲಿಂಗದ ಠಾವಲ್ಲ. ಅದೇ ರೀತಿ ವಚನದಲ್ಲಿ ಹೆಸರಿಸಲ್ಪಟ್ಟ ಇಷ್ಟಲಿಂಗ ಧರಿಸುವ ಸ್ಥಳಗಳೆಲ್ಲವೂ ಕರ, ಅಮಳೋಕ್ಯ, ಅಂಗ, ಉತ್ತಮಾಂಗ, ಕಂಠ ಇವೆಲ್ಲವೂ ಅಂಗಪಾಪದ ಎಡೆಗಳಾಗಿ ಲಿಂಗಕ್ಕೆ ಸೂಕ್ತವಾದ ಸ್ಥಳಗಳಲ್ಲ. ಪ್ರಭು ಇಲ್ಲಿ ಪ್ರಾಣಲಿಂಗದ ಮಹತ್ವವನ್ನರಿಯದ ಇಷ್ಟಲಿಂಗ ಪರವಾದ ವಾದಿಗಳಿಗೆ ಉತ್ತರಿಸುತ್ತಿದ್ದಾರೆನ್ನಿಸುವುದು. ಆದ್ದರಿಂದ ನಿಮ್ಮಂಥವರಿಗೆ ಪ್ರಾಣಸ್ವರೂಪಿಯಾದ ಗುಹೇಶ್ವರನ ಮಾತು ಬೇಡ ಎಂದು ಅವರನ್ನ ಕಡೆಜಾಡಿಸಿ ಬಿಡುತ್ತಾನೆ ಅಲ್ಲಮಪ್ರಭು. ಇದೇ ವಾದವನ್ನೇ ಮಂಡಿಸುವ ಇನ್ನೂ ಅನೇಕ ವಚನಗಳಿವೆ. ಅಂಗ ಸೋಂಕೆಂಬುದು ಅಧಮವು, ಉರಸಜ್ಜಿ ಎಂಬುದು ಎದೆಯ ಗೂಂಟ, ಕಕ್ಷಿ ಎಂಬುದು ಕವಚಿನ ತವರು ಮನೆ, ಅವಲೋಕ್ಯವೆಂಬುದು ಬಾಯ ಬಗದಳ, ಮುಖಸಜ್ಜಿ ಎಂಬುದು ಪಾಂಡುರೋಗ, ಕರಸ್ಥಳವೆಂಬುದು ಮರವಡದ ಕುಳಿ, ಉತ್ತಮಾಂಗವೆಂಬುದು ಸಿಂಬಿಯ ಕಪ್ಪಟ. ಎಲ್ಲರಿಗೆಯೂ ಸೋಂಕಾಯಿತ್ತು, ಈ ಹಸಿಯ ಗೂಂಟದಲ್ಲಿ ಕಟ್ಟಿ ಒಣಗಿದ ಗೂಂಟದಲ್ಲಿ ಬಿಡುವ ಬಾಲ ಭಾಷೆಯ ಭಂಡರ ನುಡಿಯ ಕೇಳಲಾಗದು ಗುಹೇಶ್ವರ ಅಂತ ಹೇಳ್ಬಿಟ್ಟು 721ನೇ ವಚನ ನೋಡಿ. ಅಮಳೋಕ್ಯ ಅಂದ್ರೆ ಗಂಟಲು, ಕೊರಳು, ಬಾಯಿ ಅಂತ, ಬಗದಳ ಅಂದ್ರೆ ಬಾಯ ಹುಣ್ಣು, ಉರ ಅಂದ್ರೆ ಎದೆ, ಗೂಂಟ ಅಂದ್ರೆ ಗೂಟ, ಪಾಂಡುರೋಗ ಅಂದ್ರೆ ಹಳದಿ ಕಾಯಿಲೆ, ಜಾಂಡೀಸ್ ಅಥವಾ ಕಾಮಲೆ ರೋಗ ಅಂತ ಅನ್ಬೋದು,
ಮರವಡದ ಅಂದ್ರೆ ಮರವಡದ ಕುಳಿ ಅಂದ್ರೆ ಮರದ ಕಾಂಡ, ಬಡ್ಡೆಯೊಳಗಿನ ತೂತು ಪೊಟ್ರೆ ಅಂತ. ಸಿಂಬೆಯ ಕಪ್ಪಡ ಅಂದ್ರೆ ತಲೆಯ ಮೇಲಿನ ಬಟ್ಟೆಯ ಸಿಂಬೆ ಪೇಟ ಅಂತ. ಹೀಗೆ ಲಿಂಗಕ್ಕೆ ಅಂಗವನ್ನು ಸೋಂಕಿಸುವುದು, ಸ್ಪರ್ಶಿಸುವುದೇ ಅಧಮ ಕೀಳಾದುದು ಅಂತ. ನೋಡಿ, ಲಿಂಗಕ್ಕೆ ಅಂಗವನ್ನು ಸೋಂಕಿಸುವುದು, ಸ್ಪರ್ಶಿಸುವುದೇ ಅಧಮ ಕೀಳಾದುದು. ಹೀಗೆ ಲಿಂಗಕ್ಕೆ, ಶಿವನಿಗೆ ಅಂಗವೇ ನೆಲೆ ಎಂಬ ನಿಲುವಿಗೆ ಈ ಮಾತು ವಿರುದ್ಧವೆನಿಸುವುದು. ಆದರೆ ಪ್ರಭು ಪ್ರಾಣಲಿಂಗವನ್ನು ಎತ್ತಿ ಹಿಡಿದು ಇಷ್ಟಲಿಂಗವನ್ನು ಗೌಣಗೊಳಿಸುವ ಏಕೈಕ ಉದ್ದೇಶದಿಂದಷ್ಟೇ ಈ ಅಂಗಭಾಗಗಳನ್ನು ಕನಿಷ್ಠವಾಗಿ ಕೀಳಾಗಿ ಕಾಣುತ್ತಿರುವರೆಂಬುದು ನಮಗೆ ಹಾಗೆ ಭಾವಿಸುವುದು ಒಳಿತು ಅಂತ ನನಗನ್ನಿಸ್ತದೆ. ಈ ದೃಷ್ಟಿಯಿಂದ ಅಂಗದ ಇತರೆ ಭಾಗಗಳಾದ ಅಮಲೋಕ್ಯವು ಅಂದ್ರೆ ಕೊರಳು, ಬಾಯಿಯ ಹುಣ್ಣು, ಮುಖಸಜ್ಜೆಯು ಹಳದಿ ರೋಗ, ಕಾಮಲೆ ರೋಗ, ಕರಸ್ಥಳವು ಮರದ ಪಟ್ರೆ, ಶಿರ ಅಂತಕ್ಕಂಥದ್ದು ಉತ್ತಮಾಂಗವು ತಲೆಯ ಮೇಲಿನ ಸಿಂಬೆ ಅಥವಾ ಪೇಟ. ಹೀಗೆ ಒಂದೊಂದು ಸ್ಥಳಕ್ಕೂ ಒಂದೊಂದು ಭೌತ ವಸ್ತು ಕ್ರಿಯೆಯ ಸೋಂಕು ಸ್ಪರ್ಶವಿದೆ ಎಂದಾಗ ಲಿಂಗದ ಠಾವೆಲ್ಲಿ, ಎಲ್ಲಿ ಲಿಂಗವನ್ನು ಧರಿಸುವುದು? ಇಂತಹ ಮಲಿನವಾದ ಹಸಿಯ ಗೂಂಟ ದೇಹದಲ್ಲಿ ಲಿಂಗವನ್ನು ಧರಿಸಿ ಒಣಗಿದ ಗೂಟ ಅಂದರೆ ಮೃತ ಶರೀರದಲ್ಲಿ ಆ ಕಟ್ಟಿದ ಲಿಂಗವನ್ನ ತ್ಯಜಿಸುವಂತಹ ಬಾಲಭಾಷೆಯ ಭಂಡರ ಮಾತುಗಳನ್ನ ಕೇಳಲಾಗದೆಂದು ಇಷ್ಟಲಿಂಗ ಧಾರಣಾ ಪ್ರತಿಪಾದಕರ ನಿಲುವನ್ನು ಪ್ರಭು ಖಂಡಿಸಿರುವರು. ಶರೀರದ ಮೇಲೆ ಬೇರೆ ಸ್ಥಳಗಳಲ್ಲಿ ಲಿಂಗ ಧರಿಸುವವರೆಲ್ಲರನ್ನೂ ಕೂಡ ಲೇವಡಿಸುವರು ಅಲ್ಲಮಪ್ರಭು. ವಸ್ತುಸ್ಥಿತಿ ಹೀಗಿರಲು ಇದಕ್ಕೆ ವಿರುದ್ಧವಾದ ಬೇರೆ ಬೇರೆ ಸ್ಥಳಗಳಲ್ಲಿ ಲಿಂಗ ಧರಿಸುವುದನ್ನು ಸಮ್ಮತಿಸುವ ವಚನವೊಂದನ್ನು ನಾನು ಗಮನಿಸಿದ್ದೇನೆ. ಅದು ಅಲ್ಲಮಪ್ರಭುವಿನ 631ನೆಯ ವಚನ. ಈ ವಚನವು ಕಕ್ಷೆಯಲ್ಲಿ ಲಿಂಗವನ್ನು ಧರಿಸಿದವನು ಬ್ರಹ್ಮನೆಂದು, ಕರಸ್ಥಲದಲ್ಲಿ ಧರಿಸಿಕೊಂಡವನು ವಿಷ್ಣು, ಉತ್ತಮಾಂಗದಲ್ಲಿ ಧರಿಸಿಕೊಂಡಾತ ರುದ್ರ, ಅಮಲೋಕ್ಯದಲ್ಲಿ ಧರಿಸಿದವನು ಈಶ್ವರ, ಮುಖಸಜ್ಜೆಯಲ್ಲಿ ಧರಿಸಿದವನು ಸದಾಶಿವ, ಅಂಗಸಜ್ಜೆಯಲ್ಲಿ ಧರಿಸಿದವನು ಉಪಮಾತೀತನು, ಇವರೆಲ್ಲರೂ ಬಯಲನ್ನೇ ಪೂಜಿಸಿ ಬಯಲಾಗಿ ಹೋದರು. ನಾನು ನಿತ್ಯವೂ ಪೂಜಿಸಿ ಮಿಥ್ಯವಳಿದ ಎರವಿನಲ್ಲಿ ಸುಖಿಯಾದೆನು ಗುಹೇಶ್ವರ ಎನ್ನುತ್ತಾನೆ. ಈ ವಚನವು ಪೌರಾಣಿಕ ನಿದರ್ಶನಗಳನ್ನು ನೀಡಿ ಪರೋಕ್ಷವಾಗಿ ದೇಹದ ವಿವಿಧ ಸ್ಥಳಗಳಲ್ಲಿ ಲಿಂಗ ಧರಿಸುವುದನ್ನು ಸಮರ್ಥಿಸುವ ಉದ್ದೇಶದಿಂದಲೇ ಸೃಷ್ಟಿಯಾಗಿದ್ದರೆ ಈ ವಚನದ ಅಭಿಪ್ರಾಯ ಅಲ್ಲಮ ಪ್ರಭುಗಳದಲ್ಲ ಎಂದು ಹೇಳಲು ಸಂಶಯವಿಲ್ಲ. ಈ ದೇಹದ ಬೇರೆ ಬೇರೆ ಸ್ಥಳಗಳಲ್ಲಿ ಧರಿಸಿದ ಲಿಂಗವನ್ನ ಬಯಲು ಎನ್ನುವುದಾದರೆ, ಪೂಜಿಸಿ ಬಯಲಾಗಿ ಹೋದರು ಎಂದರೆ ಮುಕ್ತಿ ಹೊಂದಿದರು ಎಂದರ್ಥ. ವಿಭಿನ್ನ ಸ್ಥಳಗಳ ಲಿಂಗ ಧಾರಣೆ ಮತ್ತು ಭೌತಿಕ ಪೂಜೆ ಅರ್ಚನೆಗಳನ್ನೇ ಒಪ್ಪದ ಅಲ್ಲಮ ಹೀಗೆ ಸ್ವಯಂ ವೈರುಧ್ಯ ಸೃಷ್ಟಿಸಲು ಸಾಧ್ಯವೇ? ಈ ಪ್ರಶ್ನೆಗೆ ಅಲ್ಲಮ ಪ್ರಭುವಿನ 1132ನೇ ವಚನವೇ ನಮಗೆ ಅದಕ್ಕೆ ಉತ್ತರವಾಗುತ್ತದೆ. ಕೈಯಲ್ಲಿ ಕಟ್ಟುವರು, ಕೊರಳಲ್ಲಿ ಕಟ್ಟುವರು, ಮೈಯಲ್ಲಿ ಕಟ್ಟುವರು, ಮಂಡೆಯಲ್ಲಿ ಕಟ್ಟುವರು, ಮನದಲ್ಲಿ ಲಿಂಗವ ಕಟ್ಟರಾಗಿ ಆದ್ಯರು ಹೋದರೆಂದು ವಾಯಕ್ಕೆ ಸಾವರು, ಸಾವುದು ವಿಚಾರವೇ ಗುಹೇಶ್ವರ ಅಂತ ಹೇಳಿ 1132ನೇ ವಚನ. ನೋಡಿ, ಇಲ್ಲಿ ಕೈಯಲ್ಲಿ ಕಟ್ಟುವರು, ಕೊರಳಲ್ಲಿ ಕಟ್ಟುವರು, ಮೈಯಲ್ಲಿ ಕಟ್ಟುವರು, ಮಂಡೆಯಲ್ಲಿ ಕಟ್ಟುವರು. ಯಾಕಂದ್ರೆ ಅವರು ಮನದಲ್ಲಿ ಲಿಂಗವ ಕಟ್ಟರಾಗಿ, ಅಂದ್ರೆ ಮನದಲ್ಲಿ ಲಿಂಗ ಕಟ್ಕೊಳಕ್ ಬರಲ್ಲ ಅವರಿಗೆ. ಆ ಕಾರಣಕ್ಕಾಗಿ ಅವರು ದೇಹದ ಈ ಬೇರೆ ಬೇರೆ ಭಾಗಗಳಲ್ಲಿ ಕಟ್ತಾರೆ ಅಂತ ಹೇಳ್ಬಿಟ್ಟು, ಹೀಗೆ ಆದ್ಯರು ಹೋದರೆಂದು ವಾಯಕ್ಕೆ ಸಾಯುವರು, ಸಾವುದು ವಿಚಾರವೇ ಗುಹೇಶ್ವರ ಅಂತ. ಇದು 1132ನೇ ವಚನ. ಇದು ಅಲ್ಲಮ ಪ್ರಭುಗಳ ನಿಲುವು ಸ್ಪಷ್ಟವಿದೆ. ಯಾರು ಲಿಂಗವನ್ನು ಮನದಲ್ಲಿ ಕಟ್ಟಲಾರರೋ ಅವರು ದೇಹದ ಮೇಲೆ ಕಟ್ಟುತ್ತಾರಷ್ಟೇ. ಜನರಿಗೆ ಲಿಂಗದ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇಲ್ಲದೆ ಇರುವುದರ ಬಗ್ಗೆ ಅಲ್ಲಮರಿಗೆ ದೊಡ್ಡ ಅಸಮಾಧಾನವಿದೆ. ಇಂಥ ಜನರನ್ನ ಪೃಥ್ವಿಗೆ ಹುಟ್ಟಿದ ಶಿಲೆ, ಕಲ್ಲು ಕುಟಿಗೆಂಗೆ ಹುಟ್ಟಿದ ಮೂರುತಿ, ಮಂತ್ರಕ್ಕೆ ಲಿಂಗವಾಯಿತಲ್ಲ, ಈ ಮೂವರಿಗೆ ಹುಟ್ಟಿದ ಮಗನ ಲಿಂಗವೆಂದು ಕೈಬಿಡಿದ ಅಚ್ಚ ರೊತಗೇಡಿಗಳ ನೇನೆಂಬೆ ಗುಹೇಶ್ವರ ಅಂತ ಹೇಳಿ 209ನೇ ವಚನದಲ್ಲಿ ಅವರು ಮೂದಲಿಸುತ್ತಾರೆ. ಮಾತ್ರವಲ್ಲ, ಎನಗೊಂದು ಲಿಂಗ, ನಿನಗೊಂದು ಲಿಂಗ, ಲಿಂಗ ಮನೆಗೊಂದು ಲಿಂಗವಾಯಿತು, ಹೋಯಿತಲ್ಲ ಭಕ್ತಿ ಜಲವ ಕೂಡಿ. ಎನಗೊಂದು ಲಿಂಗ, ನಿನಗೊಂದು ಲಿಂಗ, ಮನೆಗೊಂದು ಲಿಂಗವಾಯಿತು, ಹೋಯಿತಲ್ಲ ಭಕ್ತಿ ಜಲವ ಕೂಡಿ. ಅಂದ್ರೆ ಎಲ್ಲರಿಗೂ ಒಂದೊಂದು ಲಿಂಗ ಆಗಿ ಭಕ್ತಿ ಕಳೆದೋಯ್ತು ಅಂತ. ಹೋಯಿತಲ್ಲ ಭಕ್ತಿ ಜಲವ ಕೂಡಿ, ಉಳಿ ಮುಟ್ಟಿದ ಲಿಂಗವ ಮನ ಮುಟ್ಟಬಲ್ಲದೆ ಗುಹೇಶ್ವರ ಅಂತ ಹೇಳ್ಬಿಟ್ಟು 207ನೇ ವಚನದಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಹೀಗೆ ಕಲ್ಲು ಲಿಂಗದ ಮೇಲಿನ ಮಮತೆಯ ಬಗ್ಗೆ ಮತ್ತು ವ್ಯರ್ಥ ಭಕ್ತಿಯ ಬಗ್ಗೆ ವಿಷಾದಿಸುತ್ತಾರೆ ಅಲ್ಲಮ ಪ್ರಭು. ಈ ಹಿನ್ನೆಲೆಯಲ್ಲಿ ಮೇಲೆ ಪ್ರಸ್ತಾಪಿಸಿದ 631ನೇ ವಚನದ ಸಾಚಾತನದ ಬಗ್ಗೆ ಸಂದೇಹ ಮೂಡತಕ್ಕಂಥದ್ದು ನಮಗೆ ಸಹಜ. ಈ ಥರದ ವಿರೋಧಾಭಾಸಗಳಿಗೆ ಪ್ರಕ್ಷಿಪ್ತವೇ ಕಾರಣ ಎಂದು ನನಗನ್ನಿಸುತ್ತದೆ. ಇಂಥ ವಿರೋಧಾಭಾಸ ವೈರುಧ್ಯಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ, ಕಾಯ ಜೀವ ಭಾವ ಶುದ್ಧವಿದ್ದರೆ
ಲಿಂಗ ನೆಲೆಗೊಳ್ಳದು ಎಂಬ ಅಲ್ಲಮ ಪ್ರಭುವಿನ 1105ನೇ ವಚನ. ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಸಾಹಿತ್ಯದಲ್ಲಿ ಇಷ್ಟ ಭಾವ ಪ್ರಾಣ ಎಂಬ ಲಿಂಗತ್ರಯ ಭೇದಗಳಲ್ಲದೆ ಗುರುಲಿಂಗ, ಜಂಗಮಲಿಂಗ, ಆಚಾರಲಿಂಗ ಎಂಬಿತ್ಯಾದಿ ಭೇದಗಳು ಸೃಷ್ಟಿಯಾಗಿವೆ. ಅಲ್ಲಮರ 914ನೇ ವಚನ 6 ಲಿಂಗಗಳನ್ನು ಅದು ಪ್ರಸ್ತಾಪಿಸುತ್ತದೆ. ಬ್ರಹ್ಮನಿಗೆ ಸಂಬಂಧವಾದ ಆಚಾರಲಿಂಗ, ವಿಷ್ಣುವಿಗೆ ಸಂಬಂಧವಾದ ಗುರುಲಿಂಗ, ರುದ್ರನಿಗೆ ಸಂಬಂಧಿಸಿದುದು ಶಿವಲಿಂಗ, ಈಶ್ವರನಿಗೆ ಜಂಗಮಲಿಂಗ, ಸದಾಶಿವನಿಗೆ ಪ್ರಸಾದಲಿಂಗ, ಪರಶಿವಗೆ ಮಹಾಲಿಂಗ. ನೋಡಿ, ನನಗಿದು ವಿಶ್ವಾಸ ಮೂಡಿಸುವುದಿಲ್ಲ. ಈ ತರದ ಲಿಂಗದ ಪ್ರಕಾರ ಅಲ್ಲಮ ಪ್ರಭುವಿಂದು ಇದು ಅಂತ ಹೇಳ್ಬಿಟ್ಟು ನನಗೆ ವಿಶ್ವಾಸ ಮೂಡಿಸಲ್ಲ. ಇಂಥ ಕೃತಕ ಕಲ್ಪನೆ ಅಲ್ಲಮರದೇ ಅನ್ನುವಂಥ ಪ್ರಶ್ನೆ ಇಲ್ಲಿ ಹೇಳ್ತದೆ. ಈ ತರದ ಲಿಂಗದ ವರ್ಗೀಕರಣ, ಪ್ರಭೇದೀಕರಣ ಅಲ್ಲಮರ ದೃಷ್ಟಿಗೆ ಹೊರಗಿನದೆನ್ನಲು ಅಲ್ಲಮ ಸಿದ್ದರಾಮಯ್ಯನಿಗೆ ಹೇಳಿದ ವಚನದ ವಿವರ ಸಾಕ್ಷಿಯಾದಿತು. ಕಂಗಳಲ್ಲಿ ಜ್ಯೋತಿರ್ಲಿಂಗ, ಕೈಯಲ್ಲಿ ಉಭಯ ಪ್ರತಿಷ್ಠೆಯ ಲಿಂಗ, ಬ್ರಹ್ಮರಂಧ್ರದಲ್ಲಿ ಅಮೃತಲಿಂಗ ಉಂಟೆಂಬ ತ್ರಿವಿಧ ಸಂದ ನಳಿಯಬೇಕು, ಸಿದ್ದರಾಮಯ್ಯ ಗುಹೇಶ್ವರ ಲಿಂಗವ ನರಿಯಬೇಕು ಅಂತ ಹೇಳ್ಬಿಟ್ಟು 1028ನೇ ವಚನ. ಹೀಗೆ ತ್ರಿಭೇದದ ಸಂದ ನಳಿಯಬೇಕೆಂದು ಸಲಹೆ ನೀಡುವ ಅಲ್ಲಮ ಪ್ರಭುಗಳು 6 ಲಿಂಗಗಳ ಕಲ್ಪನೆಯನ್ನು ಹೇಗೆ ಸೃಷ್ಟಿಸಿಯಾರು ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡದೇ ಇರೋದು. ನೋಡಿ, ಇತರೆ ಶರಣರಂತೆಯೇ ಇಷ್ಟಲಿಂಗಧಾರಿಯಾದ ಭಕ್ತನು ಸ್ಥಾವರಲಿಂಗ ಪೂಜಿಸುವುದನ್ನು ಅಲ್ಲಮರು ಸಹ ಒಪ್ಪುವುದಿಲ್ಲ. ಅಂಗದ ಮೇಲನ ಲಿಂಗವ ಹಿಂಗಿ ಸ್ಥಾವರ ಲಿಂಗ ಕೆರಗುವ ಭಂಗಿತರ ಮುಖವ ನೋಡಲಾಗದು. ಅದೆಂತೆಂದಡೆ ತನ್ನ ಗಂಡನ ಬಿಟ್ಟು ಅನ್ಯ ಗಂಡರಿಗೆರಗುವ ಹಾದರಗಿತ್ತಿಯಂತೆ ಅವಂದಿರ ಭಕ್ತಿ ಅಂತಪ್ಪ ಪಂಚ ಮಹಾಪಾತಕರ ಮುಖದತ್ತ ತೋರದಿರ ಗುಹೇಶ್ವರ ಅಂತ 703ನೇ ವಚನ ಹೇಳುತ್ತೆ. ಅಂತೆಯೇ ಲಿಂಗ ಭಕ್ತನಿಗೆ ಸ್ಥಾವರಾದಿ ಹೋಮವೂ ಸಲ್ಲದು. ಪೃಥ್ವಿ, ಅಪ್ಪು ಮೊದಲಾದ ಪಂಚಭೂತಗಳನ್ನು ಜಡವೆಂದವನಿಗೆ ಸ್ಥಾವರಾದಿಗಳಿಗೆ ಎರಗುವುದು, ತೀರ್ಥಗಳಲ್ಲಿ ಮೀಯುವುದು, ಹೋಮ ಸಮಾಧಿ ಇತ್ಯಾದಿ ಸಲ್ಲವು ಎನ್ನುತ್ತದೆ ಅಲ್ಲಮ ಪ್ರಭುವಿನ 390ನೇ ವಚನ. ಅಂತೆಯೇ ಲಿಂಗ ಪೂಜೆಯನ್ನು ಭಕ್ತನು ಆಯುಷ್ಯ ಆರೋಗ್ಯ ಎರಡೂ ಇರುವಾಗಲೇ ಮಾಡಬೇಕು. ಕಾಲ ಮೇಲೆ ಕೈಯನೂರಿ ಮುಪ್ಪು ಆವರಿಸುವ ಮುನ್ನವೇ ಪೂಜಿಸಬೇಕೆಂಬ ಬಸವಣ್ಣನ ವಚನದಂತೆಯೇ ಸಾವರ ನೋವರ ಕೈಯಲ್ಲಿ ಪೂಜೆಗೊಂಬುದು ಲಜ್ಜೆ ಕಾಣ ಅಂತ ಹೇಳುತ್ತದೆ ಅಲ್ಲಮ ಪ್ರಭುವಿನ 498ನೇ ವಚನ. ಲಿಂಗ ಭಕ್ತನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಗಟ್ಟಿ ಇರುವಾಗಲೇ ಲಿಂಗ ಪೂಜೆಯಿಂದ ಲಿಂಗ ಸಾಯುಜ್ಯ, ಲಿಂಗೈಕ್ಯ ಸ್ಥಿತಿ ಸಾಧಿಸಬೇಕು. ಲಿಂಗೈಕ್ಯ ಎಂದರೆ ಭಕ್ತನ ಸಾವಲ್ಲ ಅಥವಾ ಮರಣಾನಂತರ ಶಿವ ಸಾಯುಜ್ಯ ಸಾಧಿಸಿದೆನೆಂಬುದಲ್ಲ. ಇದೆಲ್ಲ ಶರಣರ ಕಲ್ಪನೆಗೆ ಹೊರಗು. ಅಂಗದೊಳಗಣ ಲಿಂಗ, ಲಿಂಗದೊಳಗಣ ಅಂಗ, ಅಂಗ ಲಿಂಗ ಸಂಗ ಹಿಂಗದಂತೆ ಮಾಡಿರೆ. ದೇವದೇವ ಎಂಬಿರಿ ಬಲ್ಲವರು, ಲಿಂಗವ ಬಲ್ಲವರು ಹಿಡಿದುಕೊಳ್ಳಿರೆ. ತಾಸತ್ತು ಲಿಂಗವ ಕೂಡಿಯನೆಂದಡೆ ಗುಹೇಶ್ವರಂಗೆ ಬೇರೊಂದು ಠಾವುಂಟೆ ಹೇಳಿರೆ ಅಂತ ಹೇಳ್ಬಿಟ್ಟು 709ನೇ ವಚನ ಹೇಳುತ್ತೆ. ಅಂದರೆ ಅಂಗಲಿಂಗ ಪರಸ್ಪರ ದೂರಾಗದಂತೆ ಬೇರ್ಪಡದಂತೆ ಬೆಸೆಯುವುದು, ಲಿಂಗಾಂಗ ಸಾಮರಸ್ಯ ಸಾಧಿಸುವುದು, ಇದೇ ಲಿಂಗೈಕ್ಯ ಎಂಬ ಒಂದರ್ಥ. ಇದು ಭಕ್ತನು ಜೀವಂತವಿದ್ದಾಗಲೇ ತಲುಪುವ ಒಂದು ಮಾನಸಿಕ ನೆಲೆ, ಹತ್ತುವ ಹಂತ. ಇದರ ಅರ್ಥವನ್ನ ನಿರೂಪಿಸುವ 2 ವಚನಗಳನ್ನಿಲ್ಲಿ ನಾವು ಸದ್ಯ ನೋಡಬಹುದು. ಲಿಂಗೈಕ್ಯ ಎಂದರೆ ಹೊಸ ಮುತ್ತಿನ ಸುಪ್ಪಾಣಿಯಂತೆ ಸ್ಫಟಿಕದ ಘಟದೊಳಗಣ ಪ್ರಭೆಯಂತೆ ವಾಯುವಿನ ಸಂಚದ ಪರಿಮಳದ ನಿಲುವಿನಂತೆ ಅಂತೇಳಿ 624ನೇ ವಚನ. ಇನ್ನೊಂದು 1091ನೇ ವಚನ ಕಾಯ ಲಿಂಗೈಕ್ಯವಲ್ಲ, ಜೀವ ಲಿಂಗೈಕ್ಯವಲ್ಲ, ಕಾಯದ ಜೀವದ ಸಂದ ಬಲ್ಲಡೆ ಆತ ಲಿಂಗೈಕ್ಯ. 9 ದ್ವಾರಮಂ ಕಳೆದು 10ನೇ ದ್ವಾರದಲ್ಲಿ ನಿಲ್ಲಬಲ್ಲಡೆ ಆತನೇ ಗುರುಕಾಣ ಗುಹೇಶ್ವರ ಎನ್ನುತ್ತಾರೆ. ಇದನ್ನ ಬೇರೊಂದು ರೀತಿಯಲ್ಲಿ ಹೇಳುವುದಾದರೆ, ಲಿಂಗ ಭಕ್ತನು ಲಿಂಗದಲ್ಲಿ ತನ್ನನ್ನು ಸಂಪೂರ್ಣ ಮರೆತು ಪಡೆಯುವ ಶೂನ್ಯ ದರ್ಶನಾನುಭವ. ಅಲ್ಲಮ ಪ್ರಭು ಸಿದ್ದರಾಮನಿಗೆ ಈ ವಚನದಲ್ಲಿ ವಿವರಿಸುವುದು ಇದನ್ನೇ. ರೂಪೆಂದಡೆ ನಷ್ಟ, ನಿರೂಪೆಂದಡೆ ಶೂನ್ಯ. ರೂಪು ನಿರೂಪನತಿಗಳೆದ ರೂಪ ಕಾಬಡೆ. ಗುಹೇಶ್ವರ ಲಿಂಗದಲ್ಲಿ ತನ್ನ ರೂಪ ನತಿಗಳೆದು ಕಾಣಬೇಕು ಕಾಣ ಸಿದ್ದರಾಮಯ್ಯ ಅಂತ 1474ನೇ ವಚನ. ತನ್ನನ್ನು ಈ ಪ್ರಪಂಚವನ್ನು ಮರೆದು ಲಿಂಗದಲ್ಲಿ ನೆನಹು ನೆಲೆಗೊಂಡಡೆ ಅರ್ಥಾತ್ ಲಿಂಗೈಕ್ಯತೆ ಸಾಧಿಸುವನಿಗೆ ಸಾವಿಲ್ಲ, ಅವನು ಚಿರಂಜೀವಿ, ಅವನು ನಿತ್ಯ ಮುಕ್ತನು ಎನ್ನುತ್ತದೆ 502ನೇ ವಚನ. ಈ ಲಿಂಗಾಂಗ ಸಮರಸವನ್ನ ವಿಸ್ತೃತವಾಗಿ ಅಲ್ಲಮ ಪ್ರಭುವಿನ 801ನೇ ವಚನ ವಿವರಿಸುತ್ತದೆ. ಅದರ ಚರ್ಚೆ ಇಲ್ಲಿ ಸದ್ಯಕ್ಕೆ ಬೇಡ. ಲಿಂಗದ ಸ್ವರೂಪವನ್ನ ಇಂದ್ರಿಯಗಳಿಗೆ ಸಂಬಂಧಿಸಿ ವಚನವೊಂದರಲ್ಲಿ ಹೀಗೆ ವರ್ಣಿಸಿದ್ದಾರೆ ಅಲ್ಲಮ ಪ್ರಭು.
ಕಣ್ಣಿಗೆ ಕಣ್ಣಾಗಿರುವ ಒಳಗಣ್ಣೇ ಅಂದ್ರೆ ಅಂತರ್ದೃಷ್ಟಿ ನೇತ್ರ, ಆ ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ. ಇಲ್ಲೊಂದು ತೊಡಕಿರುವುದನ್ನ ನೀವು ಗಮನಿಸಬೇಕು. ನೇತ್ರ ಅಂತರ್ದೃಷ್ಟಿಯ ಸೂತ್ರ, ಸೂತ್ರವೇ ಲಿಂಗ ಎಂದು, ಆ ಲಿಂಗವನ್ನು ಗುಹ್ಯ ಅಂದ್ರೆ ಗೂಢ ಅಥವಾ ಜನನೇಂದ್ರಿಯ ಎಂದು ವ್ಯಾಖ್ಯಾನಿಸಿರುವಲ್ಲಿ ಸೂತ್ರವಾದ ನೇತ್ರವು ಜನನೇಂದ್ರಿಯ ಗೂಢ ಹೇಗಾಯಿತೆಂಬುದು ಬಿಡಿಸಲಾರದ ಒಗಟಾಗುತ್ತದೆ. ಈ ಗುಹ್ಯ ಪದವನ್ನು ಅಲ್ಲಮ ಹೇಗೆ ಬಳಸಿಕೊಂಡಿದ್ದಾರೆ ನೋಡಿ. ಗುಹ್ಯಕ್ಕೆ ಗುಹ್ಯ, ಗೋಪ್ಯಕ್ಕೆ ಗೋಪ್ಯ, ರಹಸ್ಯಕ್ಕೆ ರಹಸ್ಯ. ಅಂದರೆ ಗುಹ್ಯವು ಗೋಪ್ಯ, ರಹಸ್ಯ, ಅತಿ ರಹಸ್ಯ ಎಂದಾಯಿತು. ಅತಿ ರಹಸ್ಯವಾದುದೇನು? ಬಹುಶಃ ಜನನೇಂದ್ರಿಯವನ್ನೇ ಈ ಗೋಪ್ಯ ರಹಸ್ಯ ಸೂಚಕ ಗುಹ್ಯ ಪದವು ಸೂಚಿಸುತ್ತಿರಬೇಕಲ್ಲವೇ? ಈ ಗುಹ್ಯ ಲಿಂಗದ ದರ್ಶನವು ನೇತ್ರ ಮಹಿಮೆ. ಅಂದರೆ ನಿನ್ನ ನೇತ್ರಕ್ಕೆ ಆ ರಹಸ್ಯವನ್ನ ಕಲ್ಪಿಸಿಕೊಳ್ಳಲು ಶಕ್ತಿ ಇದ್ದಲ್ಲಿ ಮಾತ್ರ ಆ ಗುಹ್ಯದ ದರ್ಶನ ಭಾಗ್ಯ. ಆದರೆ ಆ ಕಣ್ಣುಗೆಟ್ಟಣ್ಣಗಳಿಗೆ ಆ ದರ್ಶನ ಅಸಾಧ್ಯ ಅಂತ ಹೇಳುತ್ತೆ 1041ನೇ ವಚನ. ಬಹುಶಃ ಈ ವಚನದ ತಾರ್ಕಿಕ ಮುಂದುವರಿಕೆಯೋ ಎಂಬಂತೆ 1043ನೇ ವಚನವಿದೆ. ನುಲಿಯ ಚಂದಯ್ಯನಿಗೆ ಹೇಳಿದ ಈ ಮಾತುಗಳಲ್ಲಿ ನೇತ್ರದ ಸಹಾಯವಿಲ್ಲದೆಯೇ ಮನಕ್ಕೆ ಲಿಂಗವನ್ನ ನೆನೆಯುವುದು ಅಸಾಧ್ಯ. ಮನವು ಲಿಂಗವ ನೆನೆದು ಅದು ನಿರ್ದೇಶಿಸಿದತ್ತ ದೇಹದ ಚಲನೆ, ಕಾಲುಗಳ ಸಹಾಯದಿಂದ ದೇಹ ಚಲಿಸಿದಲ್ಲದೆ ಕಾರ್ಯ ಸಾಧ್ಯವಿಲ್ಲ. ಕಾಲೆಂದಡೆ ನೀ ಚರಿಸುವ ವರ್ತನೆ, ಆ ವರ್ತನಾಚರವೆಲ್ಲವೂ ಲಿಂಗವು. ಇದು ಕಾರಣ ಲಿಂಗವ ಹಿಂಗಿದ ಮಾಟ ಮೀಸಲಿಲ್ಲದ ಮನೆ ದೇವರ ಹಬ್ಬದಂತೆ. ನಮ್ಮ ಗುಹೇಶ್ವರ ಲಿಂಗಕ್ಕೆ ಇದೇ ಬೇಹ ಶೌಚ ಕೇಳ ಚಂದಯ್ಯ. ಇಲ್ಲಿ ಅಲ್ಲಮನ ಲಿಂಗದ ಕಲ್ಪನೆ ಮನ ನಿರ್ದೇಶಿತ ಈ ಅಂಗದ ಕ್ರಿಯೆ ಎಂದಾಯಿತು. ಮನದ ನಿರ್ದೇಶನವಾದರೂ ಎತ್ತ ನೇತ್ರ ದರ್ಶಿಸಿದ ವಸ್ತುವಿನತ್ತ. ನೇತ್ರ ದರ್ಶನವೇ ಗುಹ್ಯ. ಅಂದರೆ ನೇತ್ರ ನೀಡಿದ ಲಿಂಗ ದೃಶ್ಯವ ನೆನೆದು ಆ ಲಿಂಗದತ್ತ ದೇಹಕ್ಕೆ ಚಲನೆಯ ನಿರ್ದೇಶನವಿತ್ತಾಗ ದೇಹದಿಂದ ನಡೆಯುವ ಆ ಒಟ್ಟು ವರ್ತನಾಚಾರವೇ ಲಿಂಗ. ಅಂದರೆ ಗುಹ್ಯಾಕರ್ಷಿತ ಗುಹ್ಯ ಪ್ರಚೋದಿತ ಅಂಗಕ್ರಿಯೆಯೇ ಲಿಂಗ ಎಂದು ನಾನಿದನ್ನು ವ್ಯಾಖ್ಯಾನಿಸುತ್ತೇನೆ. ಗುಹ್ಯಾಕರ್ಷಿತ ಗುಹ್ಯ ಪ್ರಚೋದಿತ ಅಂಗಕ್ರಿಯೆಯೇ ಲಿಂಗ ಎಂದು ನಾನಿದನ್ನ ವ್ಯಾಖ್ಯಾನಿಸುತ್ತೇನೆ. ಬಹುಶಃ ಲೈಂಗಿಕ ಕ್ರಿಯಾ ಕಲ್ಪನೆಯ ನೆರಳು ಇದರ ಮೇಲಿದೆ ಎಂಬ ಅನುಮಾನ ನನಗೆ ಕಾಡದೇ ಇರದು. ಇನ್ನು ಲಿಂಗ ಧಾರಣೆಯ ಪ್ರಯೋಜನಗಳೇನು, ಲಿಂಗ ದರ್ಶನ ಹೇಗೆ ಸಾಧ್ಯ ಎಂಬಿತ್ಯಾದಿ ವಿಚಾರಗಳನ್ನು ನೋಡೋಣ. ಲಿಂಗ ಧಾರಣೆಯ ಮೊದಲ ಪರಿಣಾಮ ಭಕ್ತನ ಜ್ಞಾನಕೋಶದ ಭಾವಕೋಶದ ಬದಲಾವಣೆ. ಅಂದರೆ ಭಕ್ತ ಈ ಲಿಂಗವೂ ತಾನು ಅಭಿನ್ನ ಎಂಬ ಅದ್ವೈತ ಭಾವವನ್ನ ತಾಳುತ್ತಾನೆ ಮತ್ತು ತಾಳಬೇಕು. ಅಂಗದ ಮೇಲೆ ಲಿಂಗ ಸಂಬಂಧವಾದ ಬಳಿಕ ಪ್ರಾಣದ ಮೇಲೆ ಜ್ಞಾನ ನಿರ್ಧಾರವಾಯಿತು ನೋಡ. ಒಳ ಹೊರಗೆಂಬ ಉಭಯವು ಏಕಾರ್ಥವಾಯಿತು. ಗುಹೇಶ್ವರ ನಿಮ್ಮ ನೆನೆದನಾಗಿ ಅಂತೇಳಿ 410ನೇ ವಚನ ಹೇಳುತ್ತೆ. ಈ ಅದ್ವೈತ ಭಾವ ಸಂಬಂಧ ಅಲ್ಲಮ ಪ್ರಭುವಿನ 974ನೇ ವಚನವನ್ನು ನೋಡಬಹುದು. ನಂತರ ಭಕ್ತನು ತನ್ನ ಪ್ರಾಪಂಚಿಕ ಸಂಬಂಧ ಭವಬಂಧನ ಕರ್ಮ ಬಂಧನಗಳನ್ನೆಲ್ಲ ಕಳಚಿಕೊಳ್ಳಬೇಕು. ಕರ್ಮದ ಕಟ್ಟನೆ ಕೊಯ್ದು ಬ್ರಹ್ಮದ್ವಾರವ ಕಂಡೆ, ಮೇಲೊಂದು ಕಂಬವ ಕಂಡೆನಲ್ಲ. ಕಂಬವ ಖಂಡನೆಯ ಮಾಡಿ ಮಹಾ ಬೆಳಗನೆ ಕಂಡೆ. ಗುಹೇಶ್ವರನೆಂಬ ಲಿಂಗ ಅಲ್ಲಿಯೇ ನಿಂದನು ಅಂತ 1054ನೇ ವಚನ ಹೇಳುತ್ತೆ. ಕರ್ಮದ ಬಲೆಯ ಕತ್ತರಿಸಿದ ಬಳಿಕವೇ ಕಂಡದ್ದು ಬ್ರಹ್ಮದ್ವಾರ. ಈ ಬ್ರಹ್ಮದ್ವಾರದ ಮೇಲಿರುವ ಕಂಬವನ್ನು ಛೇದಿಸಿ ತುಂಡರಿಸಿದ ನಂತರವೇ ಕಂಡದ್ದು ಮಹಾಬೆಳಗು. ಆ ಮಹಾಬೆಳಗ್ಗೆ ಲಿಂಗ. ಲಿಂಗ ಧಾರಣೆಯಿಂದ ಭಕ್ತನ ಭವನಾಶ. ಮರದೊಳಗಣ ಕಿಚ್ಚು ಮರನ ಸುಟ್ಟಂತೆ, ಬಯಲಗಾಳಿಯ ಪರಿಮಳ ನಾಸಿಕವನಪ್ಪಿದಂತೆ, ಕರುವಿನ ಬೊಂಬೆಯ ನುರಿಯುಂಡಂತೆ ಅಂದ್ರೆ ಎರಕದ ಬೊಂಬೆ. ಗುಹೇಶ್ವರನೆಂಬ ಲಿಂಗವ ಪೂಜಿಸಿ ಭವಗೆಟ್ಟೆನೆಂದು ಅಲ್ಲಮ ಹೇಳುತ್ತಾರೆ 396ನೇ ವಚನದಲ್ಲಿ. ಲಿಂಗ ಧಾರಣೆಯ ಪರಿಣಾಮವಾಗಿ ಪಂಚ ಮಹಾಪಾತಕಗಳು, ಸರ್ವ ದುಃಖಗಳು, ಕಾಮ, ಮಾಯೆ ಇತ್ಯಾದಿಗಳೆಲ್ಲವೂ ದೂರಾಗುವವು ಅನ್ನುತ್ತದೆ 1325ನೇ ವಚನ. ಲಿಂಗಧಾರಿಯಾದವನಿಗೆ ಧ್ಯಾನ ಸೂತಕ, ಮೌನ ಸೂತಕ, ಜಪ ಸೂತಕ, ಅನುಷ್ಠಾನ ಸೂತಕ ಈ ಯಾವ ಸೂತಕಗಳು ಇಲ್ಲ ಎಂದು ಹೇಳುತ್ತದೆ 533ನೇ ವಚನ. ಇನ್ನ ಲಿಂಗ ಧಾರಣೆಯಿಂದಾಗಿ ಭಕ್ತನ ಅಂಗದ ಪಂಚಭೂತ ಗುಣಗಳಳಿದು ಸ್ವಯಂ ಅವನೇ ಪರಮಾತ್ಮ ಸ್ವರೂಪವನ್ನು ಹೊಂದುತ್ತಾನೆಂದು ಕೆಲವು ವಚನಗಳು ಅಭಿಪ್ರಾಯ ಪಡುತ್ತವೆ. ಇಷ್ಟಲಿಂಗದಲ್ಲಿ ವಿಶ್ವಾಸ ಬಲಿದರೆ ಆಯತಲಿಂಗ, ಅದರಲ್ಲಿ ಭಾವ ಮನೋವೇದ್ಯವಾದರೆ ನೋಡಿ. ಇಷ್ಟಲಿಂಗದಲ್ಲಿ ವಿಶ್ವಾಸ ಬಲಿದರೆ ಆಯತಲಿಂಗ,
ಅದರಲ್ಲಿ ಭಾವ ಮನೋವೇದ್ಯವಾದರೆ ಸ್ವಾಯತಲಿಂಗ. ಈ ಭಾವ ಮನೋವೇದ್ಯವಾದ ಸುಖವು ಭಿನ್ನವಾಗಿ ತೋರದೆ ಅನುಪಮ ಪರಿಣಾಮ ಭರಿತವಾದರೆ ಅದು ಸನ್ನಿಹಿತ ಲಿಂಗವಾಗುತ್ತದೆ. ಹೀಗೆ ಇಷ್ಟಲಿಂಗ, ಪ್ರಾಣಲಿಂಗ, ತೃಪ್ತಿಯ ಭಾವಲಿಂಗಗಳೆಂಬ ಲಿಂಗತ್ರಯಗಳು ತನುತ್ರಯಗಳ ಮೇಲೆ ಆಯತ, ಸ್ವಾಯತ, ಸನ್ನಿಹಿತಗಳಾದ ಶರಣನ ಪಂಚಭೂತಗಳನ್ನು ನಾಶ ಮಾಡಿ ಲಿಂಗತತ್ವಗಳಾಗಿ ಆತನ ಜೀವ ಭಾವ ಒಳಿದು ಪರಮಾತ್ಮನೆನ್ನಿಸುವುದರ ಮೂಲಕ ಅಲ್ಲಿ ಷಡಂಗ ಯೋಗವಾಗುತ್ತದೆ ಎನ್ನುತ್ತಾರೆ ಅಲ್ಲಮ ಪ್ರಭುವಿನ 942ನೇ ವಚನ. ಲಿಂಗ ಧರಿಸುವುದು ಮಾತ್ರವಲ್ಲ, ಲಿಂಗಾಂಗ ಸಾಮರಸ್ಯ ಸಾಧಿಸಿ ಲಿಂಗದಲ್ಲಿ ತಾನೇ ನೆಲೆಯಾದವಗೆ ಮೃತ್ಯು ದೂರ ಎನ್ನುತ್ತದೆ 502ನೇ ವಚನ. ಲಿಂಗವನ್ನು ಕೇವಲ ಪೂಜಿಸುವುದಲ್ಲ, ಲಿಂಗವನ್ನು ಅರಿಯಬೇಕು. ಕೇವಲ ಅರಿದರೆ ಸಾಲದು, ಲಿಂಗವ ನೆನೆಯಬೇಕು. ಅಲ್ಲಮ ಲಿಂಗದ ಬಾಹ್ಯ ಪೂಜೆಗೆ ಒತ್ತು ಕೊಡುವುದಿಲ್ಲ. ಆತನದೇನಿದ್ದರೂ ಅಂತರ್ಪೂಜೆ. ಆ ಅಂತರ್ಪೂಜೆಯ ಒಂದು ಭಾಗವೇ ಲಿಂಗವನ್ನು ಅರಿಯುವುದು ಮತ್ತು ಧ್ಯಾನಿಸುವುದು. ಲಿಂಗವನ್ನರಿಯಲು ಜ್ಞಾತೃ, ಜ್ಞಾನ, ಜ್ಞೇಯ ಇವೇ ಸಾಧನ. ಜ್ಞಾತೃವೇ ಅರಸುವುದು, ಜ್ಞಾನವೇ ಅರಿಯುವುದು, ಜ್ಞೇಯವೇ ನಿಶ್ಚಯಿಸುವುದು. ಈ ಜ್ಞಾತೃ, ಜ್ಞಾನ, ಜ್ಞೇಯವೆಂಬ ತ್ರಿಸಾಧನದಿಂದ ಲಿಂಗವನರಸಿ, ಲಿಂಗವನರಿದು, ಲಿಂಗವ ಬೆರಸಿ ಲಿಂಗವಾದ ಮತ್ತೆ ಜ್ಞಾತೃ, ಜ್ಞಾನ, ಜ್ಞೇಯವೆಂಬ ತ್ರಿವಿಧ ಭ್ರಾಂತಿ ಸೂತಕ ಹೋಯಿತು, ನಿಜವಾಯಿತು ಕಾಣ ಗುಹೇಶ್ವರ ಎನ್ನುತ್ತದೆ 1194ನೇ ವಚನ. ಹೀಗೆ ಉಲ್ಲೇಖಿಸಿದ ತ್ರಿವಿಧಗಳಲ್ಲಿ ಜ್ಞಾನದ ಕೈಯಲ್ಲಿ ಅರುಹಿಸಿಕೊಂಡಡೆ ನೀ ದೇವನಲ್ಲ, ಅರಿಯದಿದ್ದಡೆ ನಾ ಶರಣನಲ್ಲ ಎನ್ನುತ್ತದೆ 1195ನೇ ವಚನ. ಹೀಗೆ ಎಂತಲೂ ನುಡಿದು ಒಂದು ಸಂಶಯ ಹುಟ್ಟಿಸುತ್ತಾರೆ ಅಲ್ಲಮ ಪ್ರಭು. ಯಾವ ತ್ರಿವಿಧಗಳನ್ನು ಲಿಂಗವನ್ನರಿಯಲು ಬಳಸುವನೋ ಅವನ್ನು ಮತ್ತೆ ಲಯಗೊಳಿಸಲೇಬೇಕು. ಅಲ್ಲಮರ ದೃಷ್ಟಿಯಲ್ಲಿ ಜ್ಞಾನದ ಉದಯವೇ ಭಕ್ತ, ಜ್ಞಾನದ ಶೂನ್ಯವೇ ಐಕ್ಯ. ಇದು 1196ನೇ ವಚನ. ಲಿಂಗವನ್ನರಿಯುವುದು ಜ್ಞಾನದ ಶೂನ್ಯಕ್ಕೇರಲೋಸುಗ, ಅಂದರೆ ಲಿಂಗೈಕ್ಯ ಸಾಧಿಸಲು. ಲಿಂಗೈಕ್ಯತೆಗೆ ಜ್ಞಾನವೇ ವಿಘ್ನ, ಅದು ಲಯವಾಗಬೇಕು, ಆಗಲೇ ಐಕ್ಯತೆ ಸಾಧ್ಯ. ಲಿಂಗವನ್ನರಿಯುವುದು ಭಕ್ತನಿಗೆ ಅತ್ಯವಶ್ಯ, ಪ್ರಥಮ ಹಂತ. ಲಿಂಗವನ್ನರಿಯದೆ ಏನೂ ಸಾಧ್ಯವಾಗದು. ಲಿಂಗವನ್ನರಿಯದೆ ಏನನರಿದಡೆಯೂ ಫಲವಿಲ್ಲ. ಲಿಂಗವನರಿದು ಬಳಿಕ ಮತ್ತೇನರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನರಿದರಿದು ಲಿಂಗ ಸಂಗವನೇ ಮಾಡುವೆ, ಸಂಘ ಸುಖದೊಳು ಓಲಾಡುವೆ ಗುಹೇಶ್ವರ ಎನ್ನುತ್ತದೆ 1483ನೇ ವಚನ. ಇಲ್ಲಿ ಅಲ್ಲಮನ ಲಿಂಗ ಭಕ್ತಿಯ ರಮ್ಯ ಭಾವವನ್ನು ಅರ್ಥ ಮಾಡಿಕೊಳ್ಳಬಹುದು. ಭಕ್ತಿ ಭಾವನೆಯು ಉದ್ರೇಕ, ಉತ್ಸಾಹ ಮೂಲದ್ದೇ. ಲಿಂಗದ ಅರಿವು ಸಾಧ್ಯವಾಗುವುದು ಯಾವಾಗ? ಇದಕ್ಕೆ ಅಲ್ಲಮ ಪ್ರಭುವಿನ 1256ನೇ ವಚನ ಉತ್ತರಿಸುತ್ತದೆ. ಭಕ್ತನಿಗೆ ಭಕ್ತಿ ಭಾವ ಅಳವಡದೆ ಲಿಂಗದ ಅರಿವು ಅಸಾಧ್ಯ. ಭಕ್ತಿ ಭಾವ ಅಳವಡಬೇಕಾದರೆ ದೇಹ ಭಾವ ಒಳಿದ ನಂತರ ಜೀವ ಭಾವವು ಅಳಿಯಬೇಕು. ದೇಹ ಭಾವ ಅಳಿಯಬೇಕು, ಆನಂತರ ಜೀವ ಭಾವವು ಅಳಿಯಬೇಕು. ದೇಹ ಮತ್ತು ಜೀವ ಅಭಿನ್ನ, ಅನ್ಯೋನ್ಯ ಇದರ ಅರ್ಥ. ಹೀಗಾಗಿ ಇದು ನನ್ನ ದೇಹ, ನನ್ನ ಪ್ರಾಣ ಎಂಬ ದೇಹ ಜೀವದ ಮೇಲಿನ ಮಮಕಾರ ಅಳಿಯದೆ ಭಕ್ತಿಭಾವ ನೆಲೆಗೊಳ್ಳುವುದಿಲ್ಲ. ಭಕ್ತಿಭಾವ ನೆಲೆಗೊಳ್ಳದೆ ಲಿಂಗದ ಅರಿವು ತಲೆದೋರುವುದಿಲ್ಲ. ಲಿಂಗದ ಅರಿವು ತಲೆದೋರಿದಾಗಲೇ ಕೈಯಲ್ಲಿನ ಲಿಂಗದ ಕುರುಹು ನಷ್ಟವಾಗಲು ಸಾಧ್ಯ. ಈ ಕುರುಹು ನಷ್ಟವಾದಾಗ ಮಾತ್ರ ಮಾಯೆ ಅಂದ್ರೆ ಸಂಸಾರಿಕ ಭಾವನೆ, ಕರ್ಮ ಸಂಬಂಧ ಇವೆಲ್ಲವೂ ಹಿಂಗುತ್ತದೆ. ಆಗ ಲಿಂಗದ ಅರಿವು ಉಂಟಾಗಲು ಸಾಧ್ಯ ಅಂತ ನೋಡಿ. ಹೀಗೆ ಒಂದು ಲಾಜಿಕ್ ಅಲ್ಲಿ ಅಲ್ಲಮ ಪ್ರಭುಗಳ ಈ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬಹುದು. ಇದನ್ನ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಏನಂದ್ರೆ ದೇಹ ಮತ್ತು ಜೀವ ಅಭಿನ್ನ, ಅನ್ಯೋನ್ಯ. ಇದರ ಅರ್ಥ ಏನಂದ್ರೆ ಇದು ನನ್ನ ದೇಹ, ಇದು ನನ್ನ ಪ್ರಾಣ ಎಂಬ ದೇಹ ಜೀವದ ಮೇಲಿನ ಮಮಕಾರ ಅಳಿಯದೆ ಭಕ್ತಿಭಾವ ನೆಲೆಗೊಳ್ಳುವುದಿಲ್ಲ. ಭಕ್ತಿಭಾವ ನೆಲೆಗೊಳ್ಳದೆ ಲಿಂಗದ ಅರಿವು ತೆರೆದೋರುವುದಿಲ್ಲ. ಲಿಂಗದ ಅರಿವು ತೆರೆದೋರಿದಾಗಲೇ ಕೈಯಲ್ಲಿನ ಲಿಂಗದ ಕುರುಹು ನಷ್ಟವಾಗಲು ಸಾಧ್ಯ. ಈ ಕುರುಹು ನಷ್ಟವಾದಾಗ ಮಾತ್ರ ಮಾಯೆ ಅಥವಾ ಸಂಸಾರಿಕ ಭಾವನೆ, ಕರ್ಮ ಸಂಬಂಧ ಹಿಂಗುತ್ತದೆ. ಆಗ ಲಿಂಗದ ಅರಿವು ಉಂಟಾಗಲು ಸಾಧ್ಯ ಅಂತ. ಇದು ಕಾರಣ ಕಾಯದ ಜೀವದ ಹೊಲಿಗೆಯ ಅಳಿವ ಭೇದವ ತಿಳಿಯಬಲ್ಲಡೆ ಗುಹೇಶ್ವರ, ಲಿಂಗದ ಅರಿವು ಸಾಧ್ಯವಪ್ಪದು ಕಾಣ ಸಿದ್ದರಾಮಯ್ಯ ಎಂದು ಸಿದ್ದರಾಮನಿಗೆ ಲಿಂಗವನ್ನು ಅರಿಯುವ ಭಕ್ತಿಯೋಗ ಮಾರ್ಗವನ್ನು ಅಲ್ಲಮ ಪ್ರಭುಗಳು 1256ನೇ ವಚನದಲ್ಲಿ ಬೋಧಿಸಿದ್ದಾರೆ. ಹೀಗೆ ಅರಿವು ಸಂಬಂಧವಾಗಿ ನಡೆದ ಚರ್ಚೆಯಲ್ಲಿ ಚನ್ನಬಸವಣ್ಣನಿಗೆ ಉತ್ತರಿಸುತ್ತಾ, ಲಿಂಗವಿಡಿದು ಅರಿವ ಅರಿವು ಅರಿವಲ್ಲದೆ ಗುರುವಿಡಿದು ಅರಿವ ಅರಿವು ಅರಿವಲ್ಲ.
ನೋಡಿ, ಲಿಂಗವಿಡಿದು ಅರಿವು ಅರಿವಲ್ಲದೆ ಗುರುವಿಡಿದು ಅರಿವಲ್ಲ. ಗುರುವಿಡಿದು ಲಿಂಗ ಉಂಟೆಂಬುದು ಕಲ್ಪಿತ, ತನ್ನಿಂದ ತಾನಹುದಲ್ಲದೆ ಗುಹೇಶ್ವರ ಲಿಂಗದಲ್ಲಿ ಹಂಗು ಹರಿಯದನ್ನಕ್ಕರ ತಾನಾಗಬಾರದು ಕಾಣ ಚನ್ನಬಸವಣ್ಣ ಅಂತ 1485ನೇ ವಚನ ನೋಡಿ. ಇಲ್ಲಿ ಲಿಂಗದ ಅರಿವು ಉಂಟು ಮಾಡಿಕೊಳ್ಳಲು ಗುರು ಬೇಕೆಂಬುದನ್ನು ಅಲ್ಲಮ ಒಪ್ಪಲಿಲ್ಲ. ಲಿಂಗದ ಅರಿವು ಗುರುವಿಲ್ಲದೆಯೇ ತನ್ನಿಂದ ತಾನೇ ಆಗಬೇಕು. ಇಂತಹ ಅಲ್ಲಮನ ದೃಷ್ಟಿ ಧೋರಣೆಗಳು ಸನಾತನ ಗುರುಪರವಾದಿ ಶೈವರಿಗೆ ಎತ್ತಿ ಹಾಕಲಾಗದ ಹೆಬ್ಬಂಡೆಗಳಂತಾಗಿವೆ ಅಂತ ನನಗನಿಸ್ತದೆ. ಹಾಗಾಗಿ ಅವರು ಅಲ್ಲಲ್ಲಿ ಗುರುಮುಖ್ಯವಾದ ಇಷ್ಟಲಿಂಗದ ಅನಿವಾರ್ಯತೆ ಬೋಧಿಸುವ ವಚನದ ಸಾಲುಗಳನ್ನು ಸೃಷ್ಟಿಸಿರಬೇಕಲ್ಲವೇ ಅಂತ ನನಗನಿಸ್ತದೆ. ಅಲ್ಲಮನ ಪ್ರಕಾರ ಲಿಂಗದ ಅರಿವೇ ಅಂತಿಮವಲ್ಲ, ಲಿಂಗದ ಅರಿವಿಗಿಂತ ಲಿಂಗ ಧ್ಯಾನ ಬಹಳ ಮುಖ್ಯ. ಮಂತ್ರ ಕಲಿತರೇನು, ಪುರಶ್ಚರಣೆಯ ಮಾಡಿದ ಅಲ್ಲದೆ ಸಿದ್ಧಿಸದು, ಮದ್ದನರಿದು ಫಲವೇನು, ಪ್ರಯೋಗಿಸಿಕೊಂಡಲ್ಲದೆ ಮಾಡದು, ಲಿಂಗವನರಿದಡೇನು, ನೆನೆದಲ್ಲದೆ ಸಿದ್ಧಿಸದು ಕಾಣ ಗುಹೇಶ್ವರ. ಇದು 1416ನೇ ವಚನ ನೋಡಿ. ಈ ಸಾಲುಗಳು ಹೇಗಿದಾವೆ? ಮಂತ್ರ ಕಲಿತಡೇನು, ಪುರಶ್ಚರಣೆಯ ಮಾಡಿದಲ್ಲದೆ ಸಿದ್ಧಿಸದು, ಮದ್ದನರಿದು ಫಲವೇನು, ಪ್ರಯೋಗಿಸಿಕೊಂಡಲ್ಲದೆ ಮಾಡದು, ಲಿಂಗವನರಿದಡೇನು, ನೆನೆಯದಲ್ಲದೆ ಸಿದ್ಧಿಸದು ಕಾಣ ಗುಹೇಶ್ವರ. 1416ನೇ ವಚನ. ಅಲ್ಲಮರು ನಿರ್ಗುಣ ಲಿಂಗಕ್ಕೆ ಶರಣರು ತಮ್ಮ ತಮ್ಮ ತನುಗುಣಾದಿಗಳ ಅರ್ಪಿಸುವ ಕಲ್ಪನೆಯನ್ನು ಮಹಾಪಾಪ ಎನ್ನುತ್ತಾರೆ. ಕಾರಣ, ಲಿಂಗ ಸಂಘ ದೊರೆಯಬೇಕಾದರೆ ತನು ಮನ ಗುಣಾದಿಗಳೆಲ್ಲವೂ ನಾಶವಾಗಿರಲೇಬೇಕು. ಆದ್ದರಿಂದಲೇ ಇದೇ ವಚನದಲ್ಲಿ ಅವು ತಮ್ಮ ತನುವಿನಲಿಪ್ಪುದೇ ಮಹಾಭಂಗ ನೋಡು, ಅವು ತಮ್ಮ ತನುವಿನಲಿಪ್ಪುದೇ ಮಹಾಭಂಗ ಎನ್ನುತ್ತಾರೆ ಅಲ್ಲಮ ಪ್ರಭು 578ನೇ ವಚನದಲ್ಲಿ. ನಿರವಯ ಶೂನ್ಯ ಲಿಂಗಕ್ಕೆ ಅಮೂರ್ತ ಅರ್ಪಣೆಯನ್ನು ಈ ವಚನ ರೂಪಕ ನಿರೂಪಿಸುತ್ತದೆ. ನೀರಿಲ್ಲದ, ನೆರಳಿಲ್ಲದ, ಬೇರಿಲ್ಲದ, ಗಿಡುವ ತಲೆಯಿಲ್ಲದ ಮೃಗ ಬಂದು ಮೇಯುತ್ತಿತ್ತು. ಕಣ್ಣಿಲ್ಲದ ಕುರುಡನು ಕಂಡನಾ ಮೃಗವ, ಕೈಯಿಲ್ಲದ ವ್ಯಾಧನು ಎಚ್ಚನಾ ಮೃಗವ, ಕಿಚ್ಚಿಲ್ಲದ ನಾಡಿಗೊಯ್ದು ಸುಟ್ಟು ಬಾಣಸವ ಮಾಡಿ ಲಿಂಗ ಕರ್ಪಿತವಾಯಿತು ಗುಹೇಶ್ವರ ಅಂತ 561ನೇ ವಚನ ಹೇಳುತ್ತೆ. ನೋಡಿ, ಯಾರು ಲಿಂಗೈಕ್ಯ? ಆಸೆ ರೋಷವ ನಳಿದವನು ಲಿಂಗೈಕ್ಯ. ಇದು 107ನೇ ವಚನ ಹೇಳುತ್ತೆ. ತನು ಮನ ಪ್ರಾಣ ಈ ಮೂರನ್ನು ಶಿವನಿಗೆ ಅರ್ಪಿಸಿದ ನಿಸ್ಸಂಗಿ ನಿಚ್ಚಟನೇ ನಿಜಲಿಂಗೈಕ್ಯ ಅಂತ ಹೇಳುತ್ತೆ 154ನೇ ವಚನ. ಇನ್ನು ಅಂಗ, ಲಿಂಗ, ಮನ, ಭಾವ, ಜಂಗಮ, ಆಚಾರ, ದಾಸೋಹ ನೋಡಿ, ಈ ಎಲ್ಲ ವಿಚಾರಗಳ ಸುತ್ತ ಕೆಲವು ವಿಚಾರಗಳನ್ನು ನಾವು ನೋಡಬಹುದು. ಲಿಂಗಾಯತ ತತ್ವದ ವೈಶಿಷ್ಟ್ಯತೆ ಏನೆಂದರೆ ಅದು ತತ್ವಗಳನ್ನು ವಿಭಿನ್ನವಾಗಿ ಅನನ್ಯವಾಗಿ ವ್ಯಾಖ್ಯಾನಿಸುತ್ತಲೇ ಅವೆಲ್ಲವನ್ನೂ ಅಭಿನ್ನವಾಗಿಯೂ ಪರಸ್ಪರ ಸಂಬಂಧಗೊಳಿಸಿಯೂ ನೋಡುತ್ತದೆ. ಅಂದರೆ ಗುರು, ಲಿಂಗ, ಜಂಗಮ, ಪ್ರಸಾದ, ಪ್ರಾಣಲಿಂಗ, ಭಾವಲಿಂಗ, ಅಂಗಲಿಂಗ, ದಾಸೋಹ, ಆಚಾರ ಇತ್ಯಾದಿಗಳೆಲ್ಲವೂ ಪರಸ್ಪರ ವಿಭಿನ್ನವೂ ವಿಶಿಷ್ಟವೂ ಇರುವ ಹಾಗೆಯೇ ಅವು ಅಭಿನ್ನವೂ ಆಗಿವೆ. ಈ ಕೆಳಗಿನ ಕೆಲವು ವಚನಗಳಲ್ಲಿ ಅಂತಹ ಒಂದು ಅಲ್ಲಮ ಪ್ರಭುಗಳ ತರ್ಕವನ್ನ ನಾವು ಕಾಣಬಹುದು. ಅಂಗದ ಲಿಂಗವೇ ಮನದ ಲಿಂಗ, ಮನದ ಲಿಂಗವೇ ಭಾವದ ಲಿಂಗ, ಭಾವದ ಲಿಂಗವೇ ಜಂಗಮ ದಾಸೋಹ, ದಾಸೋಹವೆಂಬುದು ಸಂದಿಲ್ಲದ ನಿಜ ನೋಡ ಅಂತ 706ನೇ ವಚನ. ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೇ ಲಿಂಗವೆಂದರಿದೆನು, ಮನದಲ್ಲಿ ಬೆಳಗುತ್ತಿಪ್ಪ ಅರಿವೇ ಜಂಗಮವೆಂದರಿದೆನು, ಈ ಎರಡರ ಸಂಘವೇ ತಾನೆಂದರಿದನು, ಮಾಡುವ ದಾಸೋಹವೇ ಲಿಂಗ ಜಂಗಮವೆಂದರಿದನು, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ತಿಳುಹಿಕೊಡ ಚನ್ನ ಬಸವಣ್ಣ ಅಂತ ಹೇಳಿ 707ನೇ ವಚನ ಹೇಳುತ್ತೆ. ಈ ಎರಡೂ ವಚನಗಳಲ್ಲಿ ಜಂಗಮ ದಾಸೋಹವು ಅಂತಿಮವಾಗಿ ಅಂಗದ ಲಿಂಗ, ಮನದ ಲಿಂಗ, ಭಾವಲಿಂಗ, ಆಚಾರ, ಅರಿವು ಈ ಎಲ್ಲವನ್ನು ತನ್ನೊಳಗೆ ಆಪೋಷಿಸಿಕೊಂಡಿರುವ ಮೂರ್ತ ರೂಪವಾಗಿದೆ ಅಂತ. ಪ್ರಭು ಜಂಗಮ ದಾಸೋಹದ ಬಗ್ಗೆ ಮಾತನಾಡಿರುವುದು ಬಹಳ ಅಪರೂಪ. ಜಂಗಮದ ದಾಸೋಹವು ಭಾವಲಿಂಗ ಎಂದರೆ ದಾಸೋಹದಿಂದ ಭಕ್ತನಿಗೆ ಸಿಗುವ ತೃಪ್ತಿ ಭಾವ ಅಂತ. 708ನೇ ವಚನದಲ್ಲಿ ಬಸವಣ್ಣನು ಅಂಗದಲ್ಲಿ ಆಚಾರವನ್ನು, ಆಚಾರದಲ್ಲಿ ಪ್ರಾಣವನ್ನು, ಪ್ರಾಣದಲ್ಲಿ ಲಿಂಗವನ್ನು, ಲಿಂಗದಲ್ಲಿ ಜಂಗಮವನ್ನು, ಜಂಗಮದಲ್ಲಿ ಪ್ರಸಾದವನ್ನು, ಪ್ರಸಾದದಲ್ಲಿ ನಿತ್ಯವನ್ನು ಸ್ವಾಯತ್ತವ ಮಾಡಿಕೊಂಡ ಅರ್ಥಾತ್ ಸಾಕ್ಷಾತ್ಕರಿಸಿಕೊಂಡ, ಅಳವಡಿಸಿಕೊಂಡ, ಕೊನೆಗೆ ದಾಸೋಹದಲ್ಲಿ ತನ್ನ ಮರೆದು ನಿಶ್ಚಿಂತವಾಸಿಯಾಗಿ ಐದಾನೆ ಗುಹೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ಶರಣೆಂದು ಧನ್ಯರಾಗಬೇಕು ನಡೆಯ ಸಿದ್ದರಾಮಯ್ಯ ಎನ್ನುತ್ತಾನೆ ಅಲ್ಲಮ ಪ್ರಭು 708ನೇ ವಚನದಲ್ಲಿ. ಅಲ್ಲಮ ಪ್ರಭು ಮನುಷ್ಯನನ್ನ ಕೇಂದ್ರವಾಗಿಟ್ಟುಕೊಂಡೇ ಗುರು, ಲಿಂಗ, ಜಂಗಮ
ಜೀವಾತ್ಮ ಮತ್ತು ಪರಮಾತ್ಮ ಸಂಬಂಧದ ಸ್ವರೂಪಗಳನ್ನು ಚರ್ಚಿಸುತ್ತಿರುವುದು ವಿಶಿಷ್ಟವೆನಿಸುತ್ತದೆ. ನೋಡು, ಒಂದು ವಚನ ಹೀಗೆನ್ನುತ್ತದೆ: ಅಕಲ್ಪಿತ ನಿತ್ಯ ನಿರಂಜನ ನಿರವಯ ನಿರಾಕಾರ ಪರಂಜ್ಯೋತಿ ಲಿಂಗದಲ್ಲಿ ಅಂತರಾತ್ಮಲಿಂಗ ಉತ್ಪತ್ತಿಯಾಯಿತು. ಆ ಅಂತರಾತ್ಮಲಿಂಗದಲ್ಲಿ ಜೀವಾತ್ಮಲಿಂಗ ಉತ್ಪತ್ತಿಯಾಯಿತು. ಆ ಅಂತರಾತ್ಮನೇ ಗುರು, ಜೀವಾತ್ಮನೇ ಶಿಷ್ಯ, ಪರಮಾತ್ಮನೇ ಲಿಂಗ. ಇದು ಪ್ರಸಿದ್ಧ ವಾಕ್ಯ ನೋಡಯ್ಯ. ಲಿಂಗದೊಳಗಣ ಬೀಜ ಜಂಗಮ, ಆ ಜಂಗಮದ ಪ್ರಕಾಶವೇ ಗುರು, ಆ ಜಂಗಮದ ನಿರಾಕಾರವೇ ಲಿಂಗ, ಪರಮಾತ್ಮನೇ ಪ್ರಾಣ ಸ್ವರೂಪವೆಂಬ ಜಂಗಮ. ಈ ಗುರುಲಿಂಗ ಜಂಗಮವೆಂಬ ತ್ರಿವಿಧವು ಏಕವೆಂದರಿಯದ ಕಾರಣ ಬ್ರಹ್ಮ ಮುಂದುಗಾಣ, ಹರಿ ಹೊಲಬುಗೆಟ್ಟ, ರುದ್ರ ಧ್ಯಾನಾರೂಢನಾದ, ಇವರಂಡಜದೊಳಗಣ ಬಾಲಕರೆತ್ತಬಲ್ಲರು ಗುಹೇಶ್ವರ ನಿಮ್ಮ ಮಹತ್ವವ ಅಂತ 738ನೇ ವಚನ ಹೇಳುತ್ತೆ. ಇದರ ಮುಂದಿನ ವಚನ ಅಂದ್ರೆ 739ನೇ ವಚನ ಇದೇ ವಿಚಾರವನ್ನೇ ಮಂಡಿಸುತ್ತದೆ. ಈ ಎರಡು ವಚನಗಳನ್ನು ನಾವು ಗಮನಿಸಿ ಹೇಳುವುದಾದರೆ, ಪರಮಾತ್ಮನಿಗೂ ಒಂದು ಸ್ಥಳ, ಹುಟ್ಟಿನ ಮೂಲವಿದೆ ಅಂತ ಅರ್ಥ. ಅಂದ್ರೆ ಪರಮಾತ್ಮನಿಗೂ ಒಂದು ಸ್ಥಳವಿದೆ, ಒಂದು ಹುಟ್ಟಿನ ಮೂಲವಿದೆ. ಆ ಮೂಲವೇ ನಿತ್ಯ ನಿರಂಜನ ನಿರವಯ ನಿರಾಕಾರ ಪರಂಜ್ಯೋತಿ ಲಿಂಗ ಅಂತ ಅರ್ಥ ಆಯ್ತು. ಅಂದರೆ ಯಾವತ್ತೂ ಅವಿನಾಶಿಯಾಗಿರುವ ಜ್ಞಾನರೂಪಿಯಾದ ನಿರ್ದೇಹಿಯಾದ ಅಮೂರ್ತವಾದ ಪರಂಜ್ಯೋತಿಲಿಂಗ ಇದೇನು ಎಂಬ ಪ್ರಶ್ನೆಗೆ ಉತ್ತರ, ಇದೊಂದು ಕಾಲ್ಪನಿಕ ಶಕ್ತಿ ಅಷ್ಟೇ. ಆದರೆ ಅಲ್ಲಮ ಪ್ರಭು ಇದನ್ನ 739ನೇ ವಚನದಲ್ಲಿ ಅಕಲ್ಪಿತ ನಿತ್ಯ ನಿರಂಜನ ನಿಸ್ಸೀಮ ನಿರವಯ ಅಖಂಡ ಪರಿಪೂರ್ಣ ಪರಂಜ್ಯೋತಿಯಾದ ಮಹಾಘನವಸ್ತು ಎಂದು ಹೇಳಿ, ಈ ಮಹಾಘನವಸ್ತುವಿನಲ್ಲಿ ಪರಮಾತ್ಮನುತ್ಪತ್ತಿ ಎಂದು ಹೇಳುತ್ತಾರೆ. ಅಂದರೆ ಅದೇ ಪರಮಾತ್ಮ ಸ್ವರೂಪ. ಇಲ್ಲಿ ಪರಮಾತ್ಮನುತ್ಪತ್ತಿ ಎಂಬ ಮಾತು ಅರ್ಥ ಕಳೆದುಕೊಳ್ಳುತ್ತದೆ. ಆ ಮಹಾಘನವಸ್ತು ಪರಮಾತ್ಮನಿಂದ ಅಂತರಾತ್ಮ ಲಿಂಗದ ಉತ್ಪತ್ತಿ, ಆ ಅಂತರಾತ್ಮ ಲಿಂಗದಿಂದ ಜೀವಾತ್ಮ ಲಿಂಗದ ಉತ್ಪತ್ತಿ. ಈ ತ್ರಯಾತ್ಮಕ ಲಿಂಗಗಳಲ್ಲಿ ಅಂದರೆ ಪರಮಾತ್ಮ ಲಿಂಗ, ಅಂತರಾತ್ಮ ಲಿಂಗ, ಜೀವಾತ್ಮ ಲಿಂಗಗಳಲ್ಲಿ ಅಂತರಾತ್ಮ ಮತ್ತು ಜೀವಾತ್ಮಗಳೇ ಪಾಶುಬದ್ಧರು, ಪರಮಾತ್ಮನು ಪಾಶ ಮುಕ್ತನು ಎನ್ನುತ್ತದೆ 739ನೇ ವಚನ. ಮೇಲೆ ನೀಡಿರುವ 738ನೇ ವಚನದಲ್ಲಿ ಕಾಣುವಂತೆ ಅಂತರಾತ್ಮನೇ ಗುರು, ಜೀವಾತ್ಮನೇ ಶಿಷ್ಯ, ಪರಮಾತ್ಮನೇ ಲಿಂಗ. ಇದು ಪ್ರಸಿದ್ಧ ವಾಕ್ಯ ಎನ್ನುತ್ತಾನೆ ಅಲ್ಲಮ ಪ್ರಭು. ಈ ಪರಮಾತ್ಮನೆನ್ನುವ ಲಿಂಗದೊಳಗಿನ ಬೀಜವೇ ಜಂಗಮ, ಆ ಜಂಗಮದ ಪ್ರಕಾಶವೇ ಗುರು, ಆ ಜಂಗಮದ ನಿರಾಕಾರವೇ ಲಿಂಗ, ಪರಮಾತ್ಮನೇ ಪ್ರಾಣ ಸ್ವರೂಪವೆಂಬ ಜಂಗಮ. ಈ ಗುರು ಲಿಂಗ ಜಂಗಮ ಈ ಮೂರನ್ನು ಏಕವೆಂದರಿಯಬೇಕು. ಬಹಳ ಕುತೂಹಲದ ಅಂಶವೆಂದರೆ ಜಂಗಮದ ಪ್ರಾಮುಖ್ಯತೆ. ಪರಮಾತ್ಮನ ಬೀಜವೇ ಜಂಗಮ, ಈ ಜಂಗಮದ ಪ್ರಕಾಶವೇ ಗುರು. ಅಂದರೆ ಗುರುವು ಜಂಗಮದ ಪರಿಣಾಮ, ಆ ಜಂಗಮದ ನಿರಾಕಾರ ರೂಪವಾದುದೇ ಲಿಂಗ. ಕೊನೆಯ ಮಾತು, ಪರಮಾತ್ಮನ ಪ್ರಾಣ ಸ್ವರೂಪವೇ ಜಂಗಮ. ಇಲ್ಲಿ ಜಂಗಮ ಹೇಗೆ ಲಿಂಗಾಯತ ಧರ್ಮದ ಕೇಂದ್ರ ತತ್ವ ಎಂಬುದನ್ನು ಗಮನಿಸಬೇಕು. ನಿತ್ಯ ನಿರಂಜನ ನಿರವಯ ನಿರಾಕಾರ ಪರಂಜ್ಯೋತಿ ಎಂಬಿತ್ಯಾದಿ ಗುಣಲಕ್ಷಣದ ಮಹಾಘನವಸ್ತುವಾದ ಪರಮಾತ್ಮನೆಂಬ ಲಿಂಗದ ಬೀಜ ಪ್ರಾಣ ಸ್ವರೂಪವೇ ಜಂಗಮ. ಈ ಜಂಗಮದ ನಿರಾಕಾರ ರೂಪವೇ ಲಿಂಗ, ಆ ಜಂಗಮದ ಪ್ರಕಾಶ ರೂಪವೇ ಗುರು. ನೋಡಿ, ಇಲ್ಲೊಂದು ಸಂದೇಹ. ಜಂಗಮ ಎಂದರೆ ಅದು ಪರಮಾತ್ಮವೇ, ಚೈತನ್ಯಾತ್ಮಕ ಶಿವನೇ ಎಂದಾಯಿತು. ಇದರ ಪ್ರಕಾಶ ರೂಪವಾದ ಗುರುವನ್ನು ಅಂತರಾತ್ಮಕ್ಕೆ ಸಂಬಂಧಗೊಳಿಸಿ ಈ ಗುರು ಅಂತರಾತ್ಮವು ಜೀವಾತ್ಮದಂತೆ ಪಾಶುಬದ್ಧ ಎಂದು ಹೇಳಿದ್ದು ಸಮಂಜಸವೇ? ಏಕೆಂದರೆ ಗುರುವು ಲಿಂಗ ಜಂಗಮಕ್ಕೆ ಸಮಾನವಾದುದು. ಲಿಂಗಾಯತ ಧರ್ಮದ ಮುಖ್ಯ ಬೀಜ ಸ್ವರೂಪ ತತ್ವತ್ರಯಗಳಲ್ಲಿ ಅದು ಕೂಡ ಒಂದು. ಅವು ಮೂರನ್ನು ಅಂದರೆ ಗುರು, ಲಿಂಗ, ಜಂಗಮ ಇವುಗಳನ್ನು ಏಕ ಎಂದೇ ತಿಳಿಯತಕ್ಕದ್ದು. ಏಕ ಎಂದು ತಿಳಿಯದ ಬ್ರಹ್ಮ, ವಿಷ್ಣು, ರುದ್ರ ಏನಾದರೂ ನೋಡಿ ಅಂತ. ಇನ್ನ ಆಚಾರ, ಲಿಂಗ, ಜಂಗಮ ಇವನ್ ನೋಡೋಣ. ಆಚಾರವೇ ಲಿಂಗ, ಆ ಆಚಾರದರಿವೇ ಜಂಗಮ. ನೋಡಿ, ಆಚಾರವೇ ಲಿಂಗ, ಆ ಆಚಾರದರಿವೇ ಜಂಗಮ. ಅಂಗವೇ ಲಿಂಗ, ಚೈತನ್ಯವೇ ಜಂಗಮ. ಆ ಜಂಗಮದ ಸೇವೆಯೇ ಲಿಂಗ, ಕೈಕೊಂಬುದೇ ಜಂಗಮ ಅಂತ 867ನೇ ವಚನ. ಆಚಾರವು ಲಿಂಗವೆನ್ನಿಸಿದಾಗ ಆ ಆಚಾರದ ಅರಿವು ಜ್ಞಾನವೇ ಜಂಗಮವಾಗುವುದು. ಅಂಗವು ಲಿಂಗವೆನ್ನಿಸಿದಾಗ ಆ ಅಂಗದೊಳಡಗಿರುವ ಚೈತನ್ಯವೇ ಜಂಗಮವೆನ್ನಿಸುವುದು. ಈ ಚೈತನ್ಯ ಸ್ವರೂಪಿ ಜಂಗಮದ ಸೇವೆಯು ಲಿಂಗವೆನ್ನಿಸಿದಾಗ ಈ ಕೈಕೊಂಡ ಸೇವೆ ಕ್ರಿಯೆಯೇ ಜಂಗಮವಾಯಿತು. ಹೀಗೆ ಭೌತ ರೂಪ ಲಿಂಗಕ್ಕೆ, ಅಭೌತ ಅಮೂರ್ತ ರೂಪ ಜಂಗಮಕ್ಕೆ ಮೊದಲು ನೀಡಿದ ಪ್ರಭುವು ಕೊನೆಗೆ ಜಂಗಮಕ್ಕೆ ಕ್ರಿಯಾರೂಪ ನೀಡಿದರು. ಕೊನೆಗೆ ಜಂಗಮಕ್ಕೆ ಒಂದು ಕ್ರಿಯಾರೂಪ ಬಂತದು. ಅರಿವು ಆಚಾರ ಉಳ್ಳಡೆ ಲಿಂಗದ ಅವಶ್ಯಕತೆ ಇಲ್ಲ. ಲಿಂಗಾಯತ
ವೀರಶೈವ ಧರ್ಮದಲ್ಲಿ ಮೋಕ್ಷ ಸಾಧನೆಗೆ ಲಿಂಗ ಅತ್ಯವಶ್ಯವಾದರೂ ಭಕ್ತನು ಅರಿವು ಆಚಾರಗಳ ಸಾಧಿಸಿದ ಮೇಲೆ ಅವನಿಗೆ ಲಿಂಗದ ಅವಶ್ಯಕತೆ ಇಲ್ಲ ಎಂಬುದು ಅಲ್ಲಮರ ಪ್ರತಿಪಾದನೆ. ಅರಿದ ಶರಣಂಗೆ ಆಚಾರವಿಲ್ಲ, ಆಚಾರವುಳ್ಳವಂಗೆ ಲಿಂಗವಿಲ್ಲ, ಲಿಂಗವಿಲ್ಲದ ಶರಣನ ಸುಳುಹು ಜಗಕ್ಕೆ ವಿಪರೀತ ಅನ್ನುತ್ತದೆ 822ನೇ ವಚನ. ಇಲ್ಲಿ ವಿಪರೀತ ಎಂಬುದು ಅತಿ ಎಂಬುದಕ್ಕಿಂತ ತಿರುವು ಮುರುವು ಉಲ್ಟಾ, ಅಂದ್ರೆ ಮೇಲಿನದು ಕೆಳಗೆ, ಕೆಳಗಿನದು ಮೇಲೆ ಎಂಬ ಅರ್ಥವಿರಬೇಕು. ತಾಂತ್ರಿಕ ಪಂಥದಲ್ಲಿ ಶಿವನ ಪುರುಷನ ಮೇಲೆ ಸ್ತ್ರೀ ರತಿ ಅನುಭವಿಸುವುದನ್ನೇ ಅಲ್ಲಿ ವಿಪರೀತ ಎನ್ನುವರು. ಲಿಂಗವನ್ನು ಶಿವನನ್ನು ಅರಿತು ಐಕ್ಯದ ದಾರಿ ಬಲ್ಲ ಶರಣನಿಗೆ ಆಚಾರ ಕ್ರಿಯೆ ಬೇಕಿಲ್ಲ. ಆಚಾರದ ಹಂತದಲ್ಲಿದ್ದವನಿಗೆ ಆಚಾರವೇ ಲಿಂಗವಾಗಿರಲು ಅವನಿಗೆ ಲಿಂಗವಿಲ್ಲ. ಲಿಂಗವಿಲ್ಲದ ಶರಣನ ಸುಳುಹು ಜಗತ್ತಿಗೆ ವಿಪರೀತವಾಗಿ, ಅಂದ್ರೆ ತಲೆ ಕೆಳಗಾಗಿ ವಿಚಿತ್ರವಾಗಿ ಕಾಣುತ್ತದೆ ಎಂಬುದು ಪ್ರಭುವಿನ ಅರ್ಥ. ಆದರೂ ಅರಿದ ಶರಣರು ಲಿಂಗ ಹೊಂದಿರಲೇಬೇಕೆಂದರೆ ಅದು ಅವರ ತಿಳುವಳಿಕೆಗೆ ವಿರೋಧ. ಲಿಂಗ ತ್ಯಜಿಸಿದರೆ ಅದು ಅವರ ಸಮಯಕ್ಕೆ ಅಂದ್ರೆ ಪಂಥಕ್ಕೆ ವಿರೋಧವಾಗುತ್ತದೆಂಬ ಉಭಯ ಸಂಕಟವನ್ನು ಅಲ್ಲಮ ಪ್ರಭು ಎದುರಿಸಿದ್ದಾರೆ. ಈ ವಿಚಾರ ವ್ಯಕ್ತಪಡಿಸುವ ಅನೇಕ ವಚನದ ಸಾಲುಗಳಿವೆ. ಅರಿಯದ ಕಾರಣ ಕುರುಹು ವಿಡಿವೆನಲ್ಲದೆ, ನೋಡಿ ಇಲ್ಲಿ ಅರಿಯದ ಕಾರಣ ಕುರುಹು ವಿಡಿವೆನಲ್ಲದೆ, ಅರಿದ ಬಳಿಕ ಇನ್ನೇನು, ಬಿಟ್ಟಡೆ ಸಮಯ ವಿರೋಧ, ಬಿಡದಿದ್ದರೆ ಜ್ಞಾನ ವಿರೋಧ. ಗುಹೇಶ್ವರ ಲಿಂಗವು ಉಭಯ ದಳದ ಮೇಲೈದಾನೆ ಕಾಣ ಸಿದ್ದರಾಮಯ್ಯ ಅಂತ 824ನೇ ವಚನದಲ್ಲಿ ಹೇಳುತ್ತಾರೆ ಅಲ್ಲಮ ಪ್ರಭು. ಇನ್ನು ಸ್ಥಾವರ ಲಿಂಗ, ಕಲ್ಲು ಲಿಂಗ ಹಾಗೂ ದೇವಾಲಯ ಇವುಗಳನ್ನ ತಿರಸ್ಕರಿಸಿದ್ದನ್ನು ನಾವು ನೋಡಬಹುದು. ಅಲ್ಲಮ ಪ್ರಭು ಪ್ರಾಣಲಿಂಗಕ್ಕೂ ಅಂತರ್ಪೂಜೆಗೂ ಕೊಟ್ಟ ಮಾನ್ಯತೆಯನ್ನ ಕಲ್ಲು ಲಿಂಗಕ್ಕೂ ದೇಗುಲಕ್ಕೂ ಬಾಹ್ಯ ಪೂಜೆಗೂ ಕೊಡುವುದೇ ಇಲ್ಲ. ಒಂದು ವಚನದಲ್ಲಿ ಹೀಗೆ ಕೇಳುತ್ತಾರೆ ಪ್ರಭು: ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ, ಆ ಕಲ್ಲು ಕಲ್ಲ ಮೇಲೆ ಕಡೆದಡೆ, ದೇವರೆತ್ತ ಹೋದರೋ ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಗುಹೇಶ್ವರ ಅಂತ. ಇದು 212ನೇ ವಚನ. ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು, ಹೋಯ್ತಲ್ಲ ಭಕ್ತಿ ಜಲವ ಕೂಡಿ, ಉಳಿ ಮುಟ್ಟಿದ ಲಿಂಗವ ಮನಮುಟ್ಟಬಲ್ಲದೆ ಗುಹೇಶ್ವರ ಅಂತ. ಇದು 207ನೇ ವಚನ. ದೇಹದೊಳಗೆ ದೇಗುಲವಿದ್ದು ಮತ್ತೆ ದೇಗುಲಬೇಕಯ್ಯ, ಎರಡಕ್ಕೆ ಹೇಳಲಿಲ್ಲಯ್ಯ ಗುಹೇಶ್ವರ, ನೀನು ಕಲ್ಲಾದಡೆ ನಾನು ಏನಪ್ಪೆನು ಅಂತ 213ನೇ ವಚನ. ನೋಡಿ, ಹೀಗೆ ಈ ರೀತಿ ಕಲ್ಲು ಲಿಂಗಗಳನ್ನ ಸ್ಥಾವರವನ್ನ ತಿರಸ್ಕರಿಸ್ತಕ್ಕಂಥ ವಚನಗಳು ಬಹಳ ಸ್ಪಷ್ಟೋಕ್ತಿಗಳು ಅಲ್ಲಮ ಪ್ರಭುವಿನಲ್ಲಿವೆ. ಇನ್ನ ಪ್ರಾಣಲಿಂಗಿ ಅಂದ್ರೆ ಏನು ಅಂತ ನೋಡೋಣ. ಪ್ರಾಣಲಿಂಗಿಯಾದವನು ಸಂಸಾರ ದೂರನಾಗಿರಬೇಕು ಅಂತ. ನೋಡಿ, ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್. ನಮ್ಮಲ್ಲಿ ವಚನಕಾರರ ತಾತ್ವಿಕ ನಿಲುವನ್ನು ಅರ್ಥೈಸುವಾಗ ಅವರು ಸಂಸಾರ ವಿರೋಧಿಗಳಲ್ಲ ಅನ್ನುವಂತ ಒಂದು ತಪ್ಪು ಮಾಹಿತಿ ವಿದ್ವಾಂಸರ ವಲಯದಲ್ಲಿ ಇದೆ. ಅದಕ್ಕೆ ವಿರುದ್ಧ ಈ ವಚನಗಳಿಗೂ. ಅಂಗದ ಕೈಯಲ್ಲಿ ಲಿಂಗ, ಮನದ ಕೈಯಲ್ಲಿ ಸಂಸಾರ, ಎಂತಯ್ಯ ನಿನ್ನ ಪ್ರಾಣಲಿಂಗಿ ಎಂಬೆ. ನೋಡಲಿ, ಅಂಗದ ಕೈಯಲ್ಲಿ ಲಿಂಗ, ಮನದ ಕೈಯಲ್ಲಿ ಸಂಸಾರ, ಎಂತಯ್ಯ ನಿನ್ನ ಪ್ರಾಣಲಿಂಗಿ ಎಂಬೆ. ಹೊರಗೆ ಕುರುಹಾಗಿ ತೋರುತ್ತಿದೆ, ತನುವಿಗೆ ತನು ಸಯವಾಗದು, ಮನಕ್ಕೆ ಮನ ಸಯವಾಗದು, ಎಂತಯ್ಯ ನಿನ್ನ ಪ್ರಾಣಲಿಂಗಿ ಎಂಬೆ. ಸಂಸಾರ ನಿರಸನತ್ವವು ಐಕ್ಯ ಸಾಧಿಸಲು ಅತ್ಯವಶ್ಯಕ ಎಂಬುದೇ ಈ ವಚನದ ತರ್ಕ. ನೋಡಿ, 701ನೇ ವಚನ ಅದು. ಇನ್ನು ಕಾಯವೇ ಕೈಲಾಸ, ಮನವೇ ಲಿಂಗ, ತನುವೇ ಸಜ್ಜೆ. ನೆನೆ ಎಂದಡೆ ಏನ ನೆನೆವನಯ್ಯ, ಎನ್ನ ಕಾಯವೇ ಕೈಲಾಸವಾಯಿತು, ಮನವೇ ಲಿಂಗವಾಯಿತು, ತನುವೇ ಸಜ್ಜೆ ಆಯಿತು. ನೆನೆವಡೆ ದೇವನುಂಟೆ, ನೋಡುವಡೆ ಭಕ್ತನುಂಟೆ, ಗುಹೇಶ್ವರ ಲಿಂಗ ಲೀಯವಾಯಿತು ಅಂತ 304ನೇ ವಚನ. ಅಲ್ಲಮನ ದೃಷ್ಟಿಯಲ್ಲಿ ಮನವೇ ಲಿಂಗ, ತನುವೇ ಸಜ್ಜೆ ಎಂದಾದ ಬಳಿಕ ಧ್ಯಾನಕ್ಕೆ ವಸ್ತುವೇ ಇಲ್ಲದಾಯಿತು. ಭಕ್ತನು ಏನನ್ನ ಧ್ಯಾನಿಸಬೇಕು? ತಾನೇ ಶಿವ. ಇನ್ನ ನೆನೆಯುವುದು ಧ್ಯಾನಿಸುವುದು ಯಾರನ್ನು ಅನ್ನುವಂತ ಪ್ರಶ್ನೆ. ನೋಡಿ, ಹೀಗೆ ಇಷ್ಟು ಚರ್ಚೆಯನ್ನ ಮಾಡುವುದರ ಮುಖಾಂತರ ಈ ವಿಡಿಯೋ ಚರ್ಚೆಯನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.